सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। हरि ओಂ। ಇವತ್ತಿನ ತರಗತಿಯ ಮೊದಲು ಎರಡು ಪ್ರಶ್ನೆಗಳಿದೆ, ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇ ಪ್ರಶ್ನೆ, ದಯವಿಟ್ಟು ಪ್ರತ್ಯವಾಯದ ಬಗ್ಗೆ ಯಾವ ಯಾವ ಕಾರಣಕ್ಕೆ ಬರುತ್ತೆ ಮತ್ತು ಅದರ ಸ್ವರೂಪದ ಬಗ್ಗೆ ವಿವರವಾಗಿ ತಿಳಿಸಿ ಅಂತಿದೆ. ನಾವು ಸಂಕ್ಷಿಪ್ತವಾಗಿ ನೋಡೋಣ. ಪ್ರತ್ಯವಾಯ ಅಂತ ಹೇಳಿದ್ರೆ ನಿತ್ಯ ಕರ್ಮವನ್ನ ಬಿಟ್ಟದ್ದರಿಂದ ಆಗತಕ್ಕಂತಹ ದೋಷಕ್ಕೆ ಪ್ರತ್ಯವಾಯ, ಅಕರಣೆ ಪ್ರತ್ಯವಾಯ ಶ್ರೂಯತೆ ಅಂತ ಶಂಕರರು ಭಾಷ್ಯದಲ್ಲಿ ಬರೀತಾರೆ. ನಿತ್ಯ ಕರ್ಮವನ್ನ ಮಾಡದೇ ಇರುವುದರಿಂದ ಅಥವಾ ಸರಿಯಾಗಿ ಮಾಡದೇ ಇರುವುದರಿಂದ ಬರತಕ್ಕಂತಹ ದೋಷಕ್ಕೆ ಪ್ರತ್ಯವಾಯ ಅಂತ ಕರೀತಾರೆ. ಆ ಶಬ್ದದಲ್ಲಿ ಪ್ರತಿ, ಅವ, ಅಯ ಅಂತ ಮೂರು ಶಬ್ದಗಳಿದೆ. ಪ್ರತಿ, ಅವ ಅಂತಕ್ಕಂಥ ಉಪಸರ್ಗದೊಟ್ಟಿಗೆ ಅಯ ಎನ್ನುವಂತಹ ಧಾತು ಇದೆ. ಇಣ್ಗಥೌ ಧಾತುವಿಗೆ ಅಯ ಅನ್ನುವಂತಹ ಶಬ್ದ. ಆ ಅಯ ಅನ್ನುವ ಧಾತುವಿಗೆ ಅರ್ಥ ಹೋಗುವುದು ಅಂತ ಅರ್ಥ. ಅಯತಿ ಗಚ್ಚತಿ ಅಂತ ಅರ್ಥ. ಪ್ರತಿ ಅಂದ್ರೆ ವಿರುದ್ಧವಾದ ದಿಕ್ಕಿನಲ್ಲಿ, ಅವ ಅಂದ್ರೆ ಕೆಳಗೆ, ಅಯ ಅಂದ್ರೆ ಹೋಗುವುದು ಅಂತ. ಪರಮಾತ್ಮನಿಗೆ ಅಥವಾ ಮೋಕ್ಷಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಕೆಳಗೆ ಹೋಗೋದು ಅಂತ. ಅರ್ಥಾತ್ ಸ್ಪಿರಿಚುವಲ್ ಗ್ರೋತ್, ಅಧ್ಯಾತ್ಮ ಪ್ರಗತಿಯಿಂದ ವಂಚಿತರಾಗುವುದು ಅಂತ ಅರ್ಥ. ಆದ್ರಿಂದ ಪ್ರತ್ಯವಾಯ ದೋಷ ಅಂತ ಹೇಳಿದ್ರೆ ಯಾವ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡದೇ ಇರುವುದರಿಂದ ಅಥವಾ ತಪ್ಪಾಗಿ ಮಾಡುವುದರಿಂದ ನಮ್ಮ ಅಧ್ಯಾತ್ಮ ಪ್ರಗತಿಯು ಹಾನಿಗೆ ಒಳಗಾಗುತ್ತದೋ, ಲೌಕಿಕನಾಗ್ತಾನೋ ಅಥವಾ ಪಾಮರನಾಗ್ತಾನೋ, ಆ ಒಂದು ದೋಷಕ್ಕೆ ಪ್ರತ್ಯವಾಯ ದೋಷ. ಒಂದು ದೃಷ್ಟಿಯಲ್ಲಿ ಪಾಪ ಅಂತಾನೆ ಇಟ್ಟುಕೊಳ್ಳೋಣ. ಆ ಪ್ರತ್ಯವಾಯ ದೋಷದಿಂದಾಗಿ ಅವನ ಅಧ್ಯಾತ್ಮ ಪ್ರಗತಿ ಕುಂಠಿತವಾಗ್ತದೆ. ಪ್ರತ್ಯವಾಯ ಎನ್ನುವ ಶಬ್ದಕ್ಕೆ ವಿರುದ್ಧವಾದಂತಹ ಶಬ್ದ ಯಾವುದಪ್ಪ ಅಂತ ಹೇಳಿದ್ರೆ ಅಭ್ಯುದಯ ಅಂತ. ಪ್ರತಿ ಅಂದ್ರೆ ವಿರುದ್ಧ, ಅಭಿ ಅಂದ್ರೆ ಅಭಿಮುಖ, ಭಗವಂತನಿಗೆ ಅಥವಾ ಮೋಕ್ಷಕ್ಕೆ ಮುಖವಾಗಿ. ಉತ್, ಅಭ್ಯುದಯದ ಶಬ್ದದಲ್ಲಿ ಮೂರಿದೆ. ಅಭಿ, ಉತ್, ಅಯ, ಅಭ್ಯುದಯ ಅಂತ ಸಂಧಿಯಿಂದ ಹಾಗಾಗಿದೆ ಅದು. ಉತ್ ಅಂದ್ರೆ ಮೇಲಕ್ಕೆ, ಅಯ ಅಂದ್ರೆ ಹೋಗೋದು. ಭಗವಂತನಿಗೆ ಅಭಿಮುಖವಾಗಿ ಹೋಗ್ತಾ ಪ್ರತಿ ಹೆಜ್ಜೆಗೂ ಪ್ರಗತಿಯನ್ನ ಹೊಂದುವಂಥದ್ದು ಅಭ್ಯುದಯ. ಪ್ರತ್ಯವಾಯ ಅಂತ ಹೇಳಿದ್ರೆ ಅವನಿಗೆ ಮೋಕ್ಷಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ಕೆಳಗೆ ಕೆಳಗೆ ಹೋಗುವಂಥದ್ದು, ಪತನವಾಗುವಂಥದ್ದು ಅಂತ ಅರ್ಥ. ಅಂತಹ ಒಂದು ದೋಷಕ್ಕೆ ಅವನು ಒಳಗಾಗ್ತಾನೆ. ನೋಡಿ, ನಮ್ಮಲ್ಲಿ ನಿತ್ಯ ಕರ್ಮ ಅಂತ ಪಂಚಮಹಾಯಜ್ಞಗಳನ್ನ ಗೃಹಸ್ಥನಿಗೆ ಕೊಟ್ಟಿದ್ದಾರೆ. ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಎಂಬುದಾಗಿ. ಅವುಗಳನ್ನ ಮಾಡುವುದು ಯಾವುದೋ ಒಂದು ಫಲಪ್ರಾಪ್ತಿಗಾಗಿ ಅಲ್ಲ, ಅದು ನಿಷ್ಕಾಮ ಕರ್ಮ ಎಂಬುದಾಗಿ ಹೇಳಲ್ಪಟ್ಟಿದೆ. ನಿಷ್ಕಾಮ ಕರ್ಮಕ್ಕೆ ಪ್ರಯೋಜನ ಏನಪ್ಪಾ ಅಂದ್ರೆ ಪಾಪಕ್ಷಯ, ತನ್ಮೂಲಕವಾಗಿ ಅಧ್ಯಾತ್ಮ ಪ್ರಗತಿ. ಯಾವಾತನು ನಿತ್ಯ ಕರ್ಮವನ್ನೇ ಮಾಡುವುದಿಲ್ವೋ
ಅಥವಾ ತಪ್ಪಾಗಿ ಮಾಡ್ತಾನೋ ಅವನು ಅಂತಃಕರಣ ಶುದ್ಧಿ ಅಂತಕ್ಕಂತಹ ಫಲದಿಂದ ವಂಚಿತನಾಗ್ತಾನೆ. ಅದೊಂದು ದೋಷ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಕಸ್ಮಾತ್ ಆ ರೀತಿಯಾದಂತಹ ತಪ್ಪುಗಳು ಘಟಿಸಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಎಂಬುದಾಗಿ ಹೇಳ್ತಾರೆ. ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ. ಉದಾಹರಣೆಗೆ ಸಂಧ್ಯಾ ವಂದನೆಯ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಅರ್ಘ್ಯವನ್ನು ಕೊಡಬೇಕು. ಸಂಧ್ಯಾ ಕಾಲಕ್ಕೆ ಸರಿಯಾಗಿ ಅರ್ಘ್ಯವನ್ನು ಕೊಡಬೇಕು. ಅಕಸ್ಮಾತ್ ಅವನು ಸಮಯ ಅನ್ನುವಂಥದ್ದು ತಪ್ಪಿದರೆ ಕಾಲಾತಿಕ್ರಮ ದೋಷ ಪರಿಹಾರಾರ್ಥಂ ಅಂತ ಹೇಳಿ ಇನ್ನೊಂದು ಅರ್ಘ್ಯವನ್ನು ಕೊಡಬೇಕು, 4ನೇ ಅರ್ಘ್ಯ. ಅದ್ರ ನಿತ್ಯ ಕೊಡಬೇಕಾದ 3 ಅರ್ಘ್ಯಗಳು. ಅವನು ಕಾಲವನ್ನು ಅತಿಕ್ರಮಿಸಿರುವುದರಿಂದ ಆ ದೋಷ ಪರಿಹಾರಕ್ಕಾಗಿ ಏನ್ ಮಾಡಬೇಕು, 4ನೇ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಹಾಗೆ ಈ ಪ್ರತ್ಯವಾಯ ದೋಷ ಬಂದ್ರೆ ಅದನ್ನ ಸರಿಪಡಿಸುವುದಕ್ಕೆ ಒಂದಿಷ್ಟು ಜಪವನ್ನ, ಒಂದಿಷ್ಟು ಕರ್ಮವನ್ನ, ಹೋಮವನ್ನ ಶಾಸ್ತ್ರ ವಿಧಿಸುತ್ತೆ. ಪ್ರಾಯಶ್ಚಿತ್ತ ಕರ್ಮಗಳನ್ನ ಅದನ್ನ ಮಾಡಿಕೊಂಡು ಮತ್ತೆ ಪುನಃ ತನ್ನ ನಿತ್ಯ ನೈಮಿತ್ಯ ಕಾರ್ಯಗಳಲ್ಲಿ ಅವನು ಸರಿಯಾಗಿ ತೊಡಗಿಕೊಳ್ಳಬೇಕು. ಇಷ್ಟು ಸಾಕು ಪ್ರತ್ಯವಾಯ ಅಂದ್ರೆ ಏನು ಅನ್ನೋದಕ್ಕೆ. ಇನ್ನು ಇನ್ನೊಂದು ಪ್ರಶ್ನೆ ಇದೆ. ನಚಿಕೇತನ ತಂದೆಯು ಅವನನ್ನ ಮೃತ್ಯುವಿಗೆ ಕೊಡುತ್ತೇನೆ ಎಂದು ಸಿಟ್ಟಿನಲ್ಲಿ ಹೇಳುತ್ತಾನೆ. ಆದರೆ ಯಮನು ಯಾಗದಲ್ಲಿ ದಾನ ಸ್ವೀಕರಿಸಲು ಆಹ್ವಾನಿತನಾಗಿಲ್ಲ. ಯಾಗದ ಸಮಯದಲ್ಲಿ ಈ ಮಾತನ್ನು ಹೇಳಿದ್ದರಿಂದ ನಚಿಕೇತನನ್ನು ಯಮನಿಗೆ ಕೊಡುವ ಅನಿವಾರ್ಯತೆ ಬಂತೆ ಅಂತ ನಾವು ಇದನ್ನು ಚರ್ಚೆ ಮಾಡಿದ್ದೆವು. ಆದ್ರೂ ಇನ್ನೊಮ್ಮೆ ಹೇಳ್ತೇನೆ. ಯಾಗದಲ್ಲಿ ದಾನ ಕೊಡ್ಲಿಕ್ಕಿಲ್ಲ. ಯಾಗದಲ್ಲಿ ದಾನ ಇಬ್ಬರಿಗೆ ಕೊಡೋದು, ಋತ್ವಿಜರಿಗೆ ಮತ್ತು ಸದಸ್ಯರಿಗೆ. ಅಂದ್ರೆ ಶಾಸ್ತ್ರವನ್ನ ಬಲ್ಲಂತಹ ಜ್ಞಾನಿಗಳೇನು ಬಂದಿರ್ತಾರೆ ಅವರಿಗಳಿಗೆ ಮತ್ತು ಯಜ್ಞದಲ್ಲಿ ನೇರವಾಗಿ ಋತ್ವಿಜರಾಗಿ ಭಾಗವಹಿಸಿದವರಿಗೆ ದಾನವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಯಮ ಅವನು ಹವಿಸ್ಸಿಗೆ ಅಧಿಕಾರಿಯಾದ ದೇವತೆ ಅವನು. ಆದ್ದರಿಂದ ಆ ಯಾಗದಲ್ಲಿ ಹವಿಸ್ಸಿಗೆ ಯಮನನ್ನ ಕರೆದಿರಬಹುದು, ದಾನಕ್ಕಂತೂ ಖಂಡಿತ ಋತ್ವಿಜನಾಗಂತೂ ಕರೆದಿಲ್ಲ, ಸದಸ್ಯನಾಗೂ ಕೂಡ ಕರೆದಿಲ್ಲ. ಇನ್ನು ಅವನು ಕೊಡುವಂತಹ ಉದ್ದೇಶ ಏನಾಯ್ತು, ನಚಿಕೇತನನ್ನ ಯಮಲೋಕಕ್ಕೆ ಕಳಿಸುವಂತ ಯಾಗ ದೀಕ್ಷೆಯನ್ನು ತೊಟ್ಟಿರುವಂತಹ ನಚಿಕೇತನ ತಂದೆ ಸತ್ಯವನ್ನ ಆಡಬೇಕಾಯ್ತು. ಅಂದ್ರೆ ಆಡದಂತೆ ನಡಿಬೇಕಾಯ್ತು. ಅದೇ ಸತ್ಯ ತಾನೆ. ನುಡಿದಂತೆ ನಡೆಯುವಂಥದ್ದು ಪ್ರಾಮಾಣಿಕತೆ ಮತ್ತು ಸತ್ಯ ಅಂತ ಹೇಳಲ್ಪಡುತ್ತೆ. ಆದ್ರಿಂದ ಯಾಗದೀಕ್ಷೆಯನ್ನು ತೊಟ್ಟಂತಹ ವಾಜಶ್ರವಸ್ತು ನುಡಿದಂತೆ ನಡೆಯಬೇಕಾದಂತಹ ಪ್ರಸಂಗ ಬಂತು. ಅದನ್ನು ನಚಿಕೇತನೇ ನೆನಪು ಮಾಡ್ತಾನೆ ಅವನಿಗೆ. ಆ ಕಾರಣದಿಂದ ಅವನನ್ನ ಯಮಲೋಕ ಕಳಿಸ್ಬೇಕಾದ ಪ್ರಸಂಗ ಬಂತು. ಇಷ್ಟು ಸಾಕು. ಇನ್ನು ನಾವು ಉಪನಿಷತ್ತಿಗೆ ಪ್ರವೇಶ ಮಾಡೋಣ. ಹಿಂದಿನ ತರಗತಿಯಲ್ಲಿ ನಚಿಕೇತನ 2ನೇ ವರವನ್ನ ಕೇಳ್ಕೊಂಡಿದ್ದನ್ನ ನಾವು ಪ್ರಸ್ತಾಪ ಮಾಡಿದ್ದೇವೆ. ಸ್ವರ್ಗಲೋಕದ ಬಗ್ಗೆ ಪ್ರಸ್ತಾಪವನ್ನು ಮಾಡಿ ಆ ಸ್ವರ್ಗಲೋಕವನ್ನ ಪಡೆದುಕೊಳ್ಳತಕ್ಕಂತಹ ಅಗ್ನಿ ವಿದ್ಯೆಯನ್ನ ನನಗೆ ಕೊಡುವಂತ 2ನೇ ವರದಲ್ಲಿ ಅವ್ನು ಕೇಳ್ತಾನೆ. ಆದ್ರೆ ಸ್ವರ್ಗಲೋಕದ ಮಹಿಮೆಯನ್ನ ಆರಂಭದಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನೆ? ಸ್ವರ್ಗಲೋಕದ ವರ್ಣನೆ ನಮಗೆ ಸಿಗುತ್ತೆ. ಹೇಗಿದೆ ಸ್ವರ್ಗಲೋಕ? ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ನ ತತ್ರತ್ವನ್ನ ಜರಯಾ ವಿಧೇತಿ ಸುಖೇ ತೀರ್ತ್ವಾ ಶನಾಯಾ ಪಿಪಾಸೆ ಶೋಕಾತಿಕೋ ಮೋದತೆ ಸ್ವರ್ಗಲೋಕೆ. ಸ್ವರ್ಗದಲ್ಲಿ ಹಸಿವು, ಬಾಯಾರಿಕೆ, ಆಮೇಲೆ ದೇಹಕ್ಕೆ ತಗಲ್ತಕ್ಕಂತಹ ಜರಾಮೃತ್ಯು, ಪ್ರಾಣಕ್ಕೆ ತಗಲ್ತಕ್ಕಂತಹ ಹಸಿವು ಬಾಯಾರಿಕೆ, ಮನಸ್ಸಿಗೆ ತಗುಲುವಂತಹ ಶೋಕ ಮತ್ತು ಮೋಹ ಅಂತಕ್ಕಂತಹ ಷಡೂರ್ಮಿಗಳು ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ದೇಹಕ್ಕೆ ತಗಲ್ತಕ್ಕಂತಹ ಜರಾಮೃತ್ಯು ಯಾಕಿರುವುದಿಲ್ಲ ಅಂದ್ರೆ ನೀನಿರುವುದಿಲ್ಲ ಅಂತ ಹೇಳ್ತಾನೆ ನಚಿಕೇತ. ಯಾಕಂದ್ರೆ ಯಮನ ಮುಂದೆ ನತತ್ವಂ ನೀನಲ್ಲಿರುವುದಿಲ್ಲ ಅಂತ ಹೇಳ್ತಿದ್ದಾನೆ. ಅಂದ್ರೆ ಅವನ ಹೃದಯದ ಸ್ವಚ್ಛತೆ, ಸತ್ಯತೆ, ಪ್ರಾಮಾಣಿಕತೆ ಹೀಗಿದ್ದಾಗಲೇ ಸತ್ಯವನ್ನ ನುಡಿಯುವಂತಹ ಒಂದು ಸಾಮರ್ಥ್ಯ ಮನುಷ್ಯನಿಗೆ ಬರ್ತದೆ. ಅಂತಹ ವ್ಯಕ್ತಿತ್ವ ನಚಿಕೇತಂದು ಯಮನ ಮುಂದೆ ಹೇಳ್ತಾನೆ, ಸ್ವರ್ಗದಲ್ಲಿ ನೀನು ಇರುವುದಿಲ್ಲ. ಆದ್ರಿಂದ ಕಾಲ ಅನ್ನುವಂಥದ್ದು ವಿಳಂಬವಾಗಿರ್ತದೆ. ಅಲ್ಲಿ ಕಾಲದ ಅಭಿಮಾನಿ ದೇವತೆ ಅಲ್ವೇ ಯಮ. ಮೃತ್ಯುಲೋಕದಲ್ಲಿ ಕಾಲ ಒಂದು, ದೇವಲೋಕದಲ್ಲಿ ಅಥವಾ ಸ್ವರ್ಗಲೋಕದಲ್ಲಿ ಕಾಲ ಇನ್ನೊಂದು ತರನಾಗಿ ಕೆಲಸ ಮಾಡುತ್ತೆ. ತುಂಬಾ ನಿಧಾನವಾಗಿ ಕೆಲಸ ಮಾಡುತ್ತೆ. ಹೀಗಿರುವುದರಿಂದ ಯಮನ ಭಯ ಇಲ್ಲ ಎಂಬುದಾಗಿ ಹೇಳ್ತಾನೆ. ಸ್ವರ್ಗ ಎನ್ನುವಂಥದ್ದು ಒಂದು ಲೋಕ ಇದೆಯೇ ಅಂತ ಕೆಲವರಿಗೆ ಒಂದು ಪ್ರಶ್ನೆ ಬರುವುದು ಉಂಟು.
ಇವೆಲ್ಲ ಮನುಷ್ಯನಿಗೆ ಒಂದು ಬುದ್ಧಿವಾದ ಹೇಳಲಿಕ್ಕೆ ಹಿರಿಯರು ಸ್ವರ್ಗ ನರಕಗಳನ್ನ ಕಲ್ಪನೆ ಕಟ್ಟಿರಬಹುದು ಅಂತ. ಪಾಪ ಮಾಡಬಾರದು, ಅದಕ್ಕೆ ನರಕದ ಕಲ್ಪನೆಯನ್ನ ಕೊಟ್ಟು ನೋಡಪ್ಪ ಇಂಥ ದುಃಖ ಅನುಭವಿಸಬೇಕಾಗತ್ತೆ, ಒಂದು ಕಾಲ್ಪನಿಕವಾದ ಒಂದು ಪ್ರಪಂಚವೇ. ಒಳ್ಳೆ ಕೆಲಸ ಮಾಡುವುದಕ್ಕೆ ಒಂದು ಪ್ರೋತ್ಸಾಹ ಕೊಡುವುದಕ್ಕೋಸ್ಕರ ಸ್ವರ್ಗದ ಪರಿಕಲ್ಪನೆಯೇ ಅಂತ ಒಂದು ಕೆಲವ ಆಧುನಿಕ ಚಿಂತಕರಲ್ಲಿ ಯೋಚನೆ ಇದೆ. ಸ್ವರ್ಗ ಎನ್ನುವ ಶಬ್ದಕ್ಕೆ ಅರ್ಥ ಸ್ವರ್ಗಚ್ಚತಿ ಇತಿ ಸ್ವರ್ಗ. ಸ್ವಹ ಎನ್ನುವ ಶಬ್ದಕ್ಕೆ ಅರ್ಥ ಸುಖ ಅಂತ ಅರ್ಥ. ಸ್ವಹ ಅಂದ್ರೆ ಸುಖ. ಸಂಧಿ ನಿಯಮದ ಪ್ರಕಾರ ಸ್ವರ್ಗಚ್ಚತಿ, ಗ ಅಂದ್ರೆ ಗಚ್ಚತಿ, ಪಡೆಯುತ್ತಾನೆ, ಹೊಂದುತ್ತಾನೆ ಅಂತ ಅರ್ಥ. ಗಚ್ಚತಿ ಅಂದ್ರೆ ಸುಖವನ್ನು ಹೊಂದುತ್ತಾನೆ, ಆದ್ದರಿಂದ ಸ್ವರ್ಗ ಅಂತ. ಯಾವ ಒಂದು ಜಾಗದಲ್ಲಿ ಅವನು ಸುಖವನ್ನು ಹೊಂದುತ್ತಾನೋ ಅದಕ್ಕೆ ಸ್ವರ್ಗ ಅಂತ. ಈಗ ಒಬ್ಬ ಕೇಳಬಹುದು, ಭೂಮಿಯಲ್ಲೂ ಸುಖವನ್ನು ಹೊಂದುತ್ತೇವಲ್ವೇ ನಾವು, ಅದು ಸ್ವರ್ಗ ಅಲ್ವಾ? ಹಾಗಲ್ಲ, ಆ ಸುಖಕ್ಕೆ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ. ಸುಖ ಹೇಗಿರ್ತದೆ ಅಂದ್ರೆ ಎನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತಮನಂತರಂ ಅಭಿಲಾಷೋಪನೀತಂಚ ತತ್ ಸುಖಂ ಸ್ವಪದಾಸ್ಪದಂ ಅಂತ ಅದಕ್ಕೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ನಿರ್ವಚನ. ಸ್ವರ್ಗ ಸುಖ ಅಂದ್ರೆ ಯಾವುದು ಅಂದ್ರೆ ಎನ್ನ ದುಃಖೇನ ಸಂಭಿನ್ನಂ, ದುಃಖ ಮಿಶ್ರಣ ಇಲ್ಲ ಅದರಲ್ಲಿ. ಲೌಕಿಕ ಸುಖ ಅಥವಾ ಮರ್ತ್ಯಲೋಕದ ಸುಖ ಹಾಗಿಲ್ಲ. ನಾವು ಬೆವರು ಸುರಿಸಬೇಕು, ಕಷ್ಟ ಪಡಬೇಕು, ತ್ರಾಸ ಪಡಬೇಕು, ಆಮೇಲೆ ಒಂದಿಷ್ಟು ಸುಖ, ದುಃಖ ಮಿಶ್ರಿತವಾಗಿದೆ ಸುಖ ಅನ್ನುವಂಥ. ಆದ್ರೆ ಅಲ್ಲಿ ಹಾಗಿಲ್ಲ, ಯಾವ ದುಃಖವೂ ಇಲ್ಲ, ಬರೀ ಸುಖ ಮಾತ್ರ. ಅಲ್ಲ, ಈಗ ಸುಖ ಇರ್ಬೋದು, ಆಮೇಲೆ ದುಃಖ ಬರಬಹುದೇನೋ ಅಂದ್ರೆ ಅದೂ ಅಲ್ಲ. ನಚಗ್ರಸ್ತಂ ಅನಂತರಂ, ಆರಂಭದಲ್ಲಿ ಸುಖ ಕೊನೆಗೆ ದುಃಖವಾಗಿ ಪರಿವರ್ತನೆಗೊಳ್ಳುವಂತಹ ಲೌಕಿಕ ಸುಖದ ಹಾಗೆ ಅಲ್ಲ. ಅದು ತದನಂತರವೂ ಕೂಡ ಸುಖ ಅನುಭವಿಸಿದ ಮೇಲೂ ಕೂಡ ಮತ್ತೆ ದುಃಖದಿಂದ ಅದು ಒಳಗೊಳ್ಳುವಂಥದ್ದಲ್ಲ, ಸುಖ ಮಾತ್ರ ಇರುವಂಥದ್ದು. ಅಭಿಲಾಷೋಪನೀತಂಚ, ಅವನ ಬಯಸಿದ್ದನ್ನೆಲ್ಲ ತಂದು ಕೊಡುವಂಥದ್ದು. ಏನು ಬಯಸ್ತಾನೋ ಅದೆಲ್ಲ ಬರುತ್ತೆ ಅವನ ಮುಂದೆ. ಇದನ್ನ ಸ್ವರ್ಗ ಸುಖ ಅಂತ ಕರೀತಾರೆ. ಈಗ ನೋಡಿ, ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳಲ್ಲಿ ಇದರ ಸ್ಪಷ್ಟವಾದ ಉಲ್ಲೇಖ ಬರ್ತದೆ. ನಮಗೆ ಪ್ರಧಾನವಾಗಿ ಶ್ರುತಿಯಲ್ಲಿ ಸ್ವರ್ಗ ನರಕಾದಿಗಳ ವರ್ಣನೆ ಬರ್ತದೆ. ಇದು ಉಪನಿಷತ್ತಲ್ಲೇ ಬಂತಲ್ಲ, ಇದು ಶ್ರುತಿಯು. ಹಾಗೆ ಅನೇಕ ಭಾಗಗಳಲ್ಲಿ ಬರ್ತದೆ ಸ್ವರ್ಗದ ವಿಷಯವಾಗಿ. ಕರ್ಮಕಾಂಡದಲ್ಲೂ ಬರ್ತದೆ, ಜ್ಞಾನಕಾಂಡದಲ್ಲೂ ಬರ್ತದೆ. ಹಾಗಿರುವುದರಿಂದ ನಮಗೆ ಶ್ರುತಿ ಪ್ರಮಾಣ ಆಗಿರುವುದರಿಂದ ನಾವು ಇದನ್ನ ಒಪ್ಪಿಕೊಳ್ಬೇಕು. ಅಂದ್ರೆ ಪ್ರಶ್ನೆ ಬರೋದು, ಸುಮ್ಮನೆ ಶ್ರದ್ಧೆಯಿಂದ ಒಪ್ಪಿಕೊಳ್ಳುವುದೋ ಅಥವಾ ಏನಾದರೂ ತರ್ಕ ಸಾಧ್ಯ ಇದೆಯೋ ಅದರಲ್ಲಿ? ಶ್ರುತಿ ಕೂಡ ಹೇಳುತ್ತೆ, ಶ್ರುತಿಗೆ ಸಮ್ಮತವಾದ ತರ್ಕವನ್ನು ಮಾಡಬಹುದು. ಈ ಸಂದರ್ಭದಲ್ಲಿ ಶ್ರುತಿಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಯುಕ್ತಿ ಏನಿದೆಯೋ ಅದನ್ನು ಬಳಸಬಹುದು. ಇಲ್ಲಿ ಯುಕ್ತಿ ಏನಪ್ಪಾ ಅಂದ್ರೆ, ಅತಿಶಯವಾದ ಸುಖ ಅಥವಾ ಅತಿಶಯವಾದ ದುಃಖವನ್ನ ಈ ಮನುಷ್ಯ ಶರೀರದಿಂದ ಅನುಭವಿಸುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬನು ಅತಿ ಹೆಚ್ಚಿನ ಪುಣ್ಯವನ್ನು ಮಾಡಿದ್ದಾನೆ, ಮತ್ತೊಬ್ಬನು ಅತಿ ಹೆಚ್ಚಿನ ಪಾಪವನ್ನು ಮಾಡಿದ್ದಾನೆ. ಆ ಪಾಪ ಮತ್ತು ಪುಣ್ಯದ ಫಲವಾದ ದುಃಖ ಸುಖ ಅನ್ನುವಂಥದ್ದೇನಿದೆ, ಈ ಮನುಷ್ಯ ಶರೀರ ಅದನ್ನು ತಡೆದುಕೊಳ್ಳೋದಿಲ್ಲ. ಮತ್ತು ಮನುಷ್ಯ ಲೋಕದಲ್ಲಿಯೂ ಕೂಡ ಆ ಭೋಗವನ್ನ ಒದಗಿಸುವ ಸಾಧನಗಳಿಲ್ಲ. ಲೋಕವಾಗಲಿ, ಭೋಗ ವಸ್ತುಗಳಾಗಲಿ ಅಥವಾ ಶರೀರವಾಗಲಿ ಅತಿಶಯವಾದ ಸುಖ ದುಃಖಗಳನ್ನ ಪಡೆಯುವುದಕ್ಕೆ ಸಾಮರ್ಥ್ಯ ಹೊಂದಿಲ್ಲ. ಅದರ ಅನುಭವಕ್ಕೆ ವಿಶೇಷವಾದಂತಹ ಒಂದು ವ್ಯವಸ್ಥೆ ಬೇಕಾಗ್ತದೆ. ಈಗ ಉದಾಹರಣೆಗೆ ಗಗನಯಾತ್ರೆ ಅನ್ನುವಂತಹ ಒಂದು ಅನುಭವ ಮಾಡಬೇಕು ಅಂತ ಇಟ್ಕೊಂಡು, ಗಗನಯಾತ್ರೆಯ ಅನುಭವನ ನಾವು ಮಾಡಬೇಕಾದ್ರೆ ಅದಕ್ಕೆ ವಿಶೇಷವಾದ ಒಂದು ವ್ಯವಸ್ಥೆ ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಗುರುತ್ವಾಕರ್ಷಣೆ ಬಲ ಇರೋದಿಲ್ಲ, ಶಕ್ತಿ ಇರೋದಿಲ್ಲ. ಅಲ್ಲಿ ಅದರದೇ ಆದಂತಹ ಕೆಲವು ಸಮಸ್ಯೆಗಳಿರ್ತದೆ. ಉಸಿರಾಟಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಅಲ್ಲಿ ಆಹಾರವನ್ನು ತೆಗೆದುಕೊಳ್ಳುವಾಗ ಚಾನ್ನ ಮೇಲ್ಗಡೆ ಹಾಕಿದ್ರೆ ಬಾಯೊಳಗೆ ಬೀಳೋದೇ ಇಲ್ಲ. ಯಾಕಂದ್ರೆ ಆಕರ್ಷಣೆ ಇಲ್ವಲ್ಲ, ಮೇಲಿಂದ ಕೆಳಗೆ ಬೀಳುವಂತ ವ್ಯವಸ್ಥೆನೇ ಇಲ್ಲ, ತಪ್ಪು ಹೋಗಿರ್ತದೆ ಅಲ್ಲಿ. ಅದಕ್ಕೆ ಸ್ಪೇಸ್ ಶಟಲ್ ಅಂತ ಹೇಳ್ತಾರೆ. ಅಂದ್ರೆ ಗಗನಯಾತ್ರೆಗೆ ಬೇಕಾದಂತಹ ಒಂದು ವ್ಯವಸ್ಥೆ.
ಅಲ್ಲಿ ಮಾತ್ರ ಆ ಗಗನಯಾತ್ರೆ ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ. ಹಾಗೆ ಭೂಮಿಯ ಸಮುದ್ರದ ಒಳಭಾಗದ ಒಂದು ಅನುಭವ ಪಡಿಬೇಕು ಅಂದ್ರೆ ಅದರದೇ ಆದ ವ್ಯವಸ್ಥೆ ಬೇರೆ ಇರ್ತದೆ. ಹಾಗೆಯೇ ಕೂಡ ಸ್ವರ್ಗ ಮತ್ತು ನರಕ ಅನ್ನುವಂಥದ್ದು ಅತಿಶಯ ಪುಣ್ಯ ಪಾಪವನ್ನು ಅನುಭವಿಸುವುದಕ್ಕೆ ಇರುವಂತಹ ವ್ಯವಸ್ಥೆ. ಅಲ್ಲಿ ಜೀವಾತ್ಮ ಹೋದಾಗ ಅವನಿಗೆ ವಿಶೇಷವಾದ ಶರೀರ ಮತ್ತು ವಿಶೇಷವಾದ ಭೋಗ ಪ್ರಪಂಚ ಅನ್ನುವಂಥದ್ದು ದೊರಕತ್ತೆ. ಅದು ಕೂಡ ಕಾಲದಲ್ಲಿ ಪರಿಚ್ಛಿನ್ನವಾಗಿದೆ. ಪುಣ್ಯ ಖಾಲಿಯಾದ ಮೇಲೆ ಮತ್ತೆ ಹಿಂತಿರುಗಿ ಮನುಷ್ಯ ಲೋಕಕ್ಕೆ ಬರಬೇಕು ಆದಂಥದ್ದೇ ಆಗಿದೆ ಅದು. ಆದರೂ ಕೂಡ ಆ ಒಂದು ವ್ಯವಸ್ಥೆಯನ್ನ ಆರ್ಥಿಕವಾಗಿ ನಾವು ಒಪ್ಪಿಕೊಳ್ಳಬಹುದು. ಶ್ರುತಿಯಲ್ಲಿ ಹೇಳಿರ್ತಕ್ಕಂಥದ್ದು ಒಪ್ಪಿಕೊಳ್ಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪೂರ್ವಜನ್ಮ, ಪುನರ್ಜನ್ಮ, ಸ್ವರ್ಗ ನರಕಾದಿಗಳೆಲ್ಲವೂ ಕೂಡ ತರ್ಕ, ಶ್ರುತಿ, ಯುಕ್ತಿ ಮತ್ತು ಅನುಭವಗಳಿಂದ ಸಿದ್ಧಪಡಿಸದಂತಹ ವಿಷಯಗಳಾದ್ರಿಂದ ಇದನ್ನ ನಾವು ಒಪ್ಪಿಕೊಳ್ಳುವಂಥದ್ದೇ. ಆದರೆ ಪುರಾಣದಲ್ಲಿ ಕಟ್ಟಿಕೊಟ್ಟ ಕಲ್ಪನೆ ಹಾಗೆ ಅಲ್ಲಿ ಯಾರೋ ಒಂದಿಷ್ಟು ನೃತ್ಯ ಮಾಡ್ತಾರೆ, ಅದು ಹಾಗೆ ಇರಬಹುದು, ಇಲ್ಲದೆ ಇರಬಹುದು. ಅದು ನಮಗೆ ಬಹುಶಃ ಚಿತ್ರಣವನ್ನ ಕಟ್ಟಿಕೊಡ್ಲಿಕ್ಕೆ ಕೊಟ್ಟಿರುವಂಥದ್ದು ಇರಬಹುದು. ಆದ್ರೆ ಒಂದು ವಿಶೇಷವಾದ ಸುಖದ ಅನುಭವವನ್ನ ಜೀವ ಹೊಂದುವ ಒಂದು ವ್ಯವಸ್ಥೆ, ದೇವತಾದಿ ಶರೀರಗಳನ್ನು ಹೊಂದುವಂಥದ್ದು, ದೇವತಾದಿ ಲೋಕಗಳನ್ನುವಂಥದ್ದು, ಇದೆಲ್ಲವೂ ಕೂಡ ಶ್ರುತಿ ಸಮ್ಮತವಾದ ವಿಷಯವನ್ನ ನಾವು ಸನಾತನ ಧರ್ಮೀಯರು ಒಪ್ಪಿಕೊಳ್ತೇವೆ. ಇಷ್ಟು ಸಾಕು. ಅಂತಹ ಒಂದು ಸ್ವರ್ಗಲೋಕವನ್ನ ಇದೆ ಎಂಬುದಾಗಿ ನಾನು ಕೇಳಿದ್ದೇನೆ ಅಂತ ಹೇಳ್ತಾನೆ ನಚಿಕೇತ, ಪೀಠಿಕೆ ಕೊಟ್ಟಿದ್ದಾನೆ. ಇನ್ನು ಮುಂದಿನ ಮಂತ್ರದಲ್ಲಿ 13ನೇ ಮಂತ್ರದಲ್ಲಿ ಆ ವರವನ್ನು ಕೇಳ್ತಾನೆ. ಸತ್ವಮಗ್ನಿಗಂ ಸ್ವರ್ಗ ಮಧ್ಯೇಶ ಮೃತ್ಯೋ ಪ್ರಬ್ರೂಹಿತಗಂ ಶ್ರದ್ಧಧಾರಾಯ ಮಹ್ಯಂ ಸ್ವರ್ಗಲೋಕ ಅಮೃತತ್ವಂ ಭಜಂತ ಏತದ್ವಿತೀಯೇನ ವೃಣೇ ವರೇಣ. ಹೇ ಮೃತ್ಯುದೇವತೆಯೇ, ಸತ್ವಂ ಸ್ವರ್ಗಂ ಅಗ್ನಿಂ ಅಧ್ಯೇಷಿ, ನೀನು ಅಂತಹ ಸ್ವರ್ಗಲೋಕವನ್ನ ಪಡೆಯುವಂತಹ ಅಗ್ನಿ ವಿದ್ಯೆಯನ್ನ ನೀನು ಅಧ್ಯೇಷಿ ಅಂದ್ರೆ ಜಾನಾತಿ, ತಿಳಿದಿರುವೆ ಅಂತ. ಇಲ್ಲಿ ನಚಿಕೇತ ಹೇಳ್ತಾ ಇರತಕ್ಕಂತಹ ಸ್ವರ್ಗಲೋಕ ಅನ್ನುವಂಥದ್ದು ಇಂದ್ರಾದಿ ದೇವತೆಗಳು ಇರುವ ಲೋಕ ಅಲ್ಲ, ಅದಕ್ಕಿಂತಲೂ ಮೇಲಿನ ಲೋಕ ವಿರಾಟ್ ಲೋಕ ಅಂತ ಹೇಳ್ತಾರೆ. ಪ್ರಜಾಪತಿ ಲೋಕ ಎಂಬುದಾಗಿ ಹೇಳ್ತಾರೆ. ಅಂತಹ ಒಂದು ಲೋಕವನ್ನ ಪಡೆಯುವುದಕ್ಕೆ ಬೇಕಾದ ಅಗ್ನಿ ವಿದ್ಯೆಯನ್ನ ನೋಡಿ, ಇಲ್ಲಿ ಅಗ್ನಿ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಅಗ್ನಿ ಅನ್ನುವಂತಹ ಶಬ್ದಕ್ಕೆ ಸಂದರ್ಭಾನುಸಾರ ಬೇರೆ ಬೇರೆ ಅರ್ಥಗಳಾಗ್ತದೆ. ಇಲ್ಲಿ ಅಗ್ನಿಯನ್ನು ತಿಳಿದಿರುವೆ ಅಂದ್ರೆ ಅಗ್ನಿ ವಿದ್ಯೆಯನ್ನು ತಿಳಿದಿರುವೆ ಅಂತ. ಅಗ್ನಿ ವಿದ್ಯೆ ಅಂದ್ರೆ ಅದು ವಿಶಿಷ್ಟವಾದ ಒಂದು ಕರ್ಮ, ಅದ್ರ ಬಗ್ಗೆ ಮುಂದೆ ಬರ್ತದೆ, ನೋಡೋಣ. ಅಂತಹ ಅಗ್ನಿ ವಿದ್ಯೆಯನ್ನು ಶ್ರದ್ಧಾನಾಯ ಮಹ್ಯಂ ತಂ ಪ್ರಬ್ರೂಹಿ, ಶ್ರದ್ಧಾವತೆ, ಶ್ರದ್ಧೆಯನ್ನ ಹೊಂದಿರುವ, ಶ್ರದ್ಧಾನಾಯ ಅಂದ್ರೆ ಶ್ರದ್ಧೆಯನ್ನು ಹೊಂದಿರುವ ನನಗೆ ಅದನ್ನು ಹೇಳು ಅಂತ ಹೇಳ್ತಾನೆ. ಈ ವಿಶೇಷಣ ಬಹಳ ಮುಖ್ಯ. ಯಾಕೆಂದ್ರೆ ಶ್ರದ್ಧೆ ಇಲ್ಲದವನಿಗೆ ಪರಲೋಕ ಪುನರ್ಜನ್ಮಗಳ ಬಗ್ಗೆ, ಶ್ರುತಿ ವಾಕ್ಯಗಳ ಬಗ್ಗೆ ಶ್ರದ್ಧೆ ಇಲ್ಲದವನಿಗೆ ಇದನ್ನು ಹೇಳಿದ್ರೆ ಏನು ಪ್ರಯೋಜನ ಆಗಲ್ಲ. ಅವನು ಅದನ್ನ ತಿರಸ್ಕಾರ ಮಾಡಬಹುದು ಅಥವಾ ಅವನು ಅದನ್ನ ಆಚರಣೆ ಮಾಡದೇ ಇರಬಹುದು. ಆದ್ರಿಂದ ಯಾರಿಗೆ ಶ್ರದ್ಧೆ ಇದೆಯೋ ಅಂಥವರಿಗೆ ಇದನ್ನ ಹೇಳಬೇಕು ಎನ್ನುವಂಥದ್ದು ಒಂದು ವ್ಯವಸ್ಥೆ. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಶ್ರದ್ಧೆಯನ್ನ ಮತ್ತೆ 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 ನೆನಪಿಸ್ತಾನೆ. ಭಗವದ್ಗೀತೆಯೂ ಅಷ್ಟೇ, ಉಪನಿಷತ್ತು ಅಷ್ಟೇ, ಶ್ರದ್ಧೆಯನ್ನು ಹೊಂದಿರಪ್ಪ, ಶ್ರದ್ಧೆಯನ್ನು ಹೊಂದಿರಿ ಅಂತ ಹೇಳುತ್ತೆ. ಆದ್ರಿಂದ ನಾನು ಅಂತಹ ಶ್ರದ್ಧಾವಂತನಾಗಿದ್ದೇನೆ. ನಾವು ಹಿಂದಿನ ಮಂತ್ರಗಳಲ್ಲಿ ನೋಡಿದ್ದೇವೆ, ತಂದೆಯು ಹಸುಗಳನ್ನು ದಾನ ಕೊಡುವ ಸಂದರ್ಭದಲ್ಲಿ ತನ್ನ ಶ್ರದ್ಧೆಯನ್ನು ಹೇಗೆ ಪ್ರಕಟಪಡಿಸಿದ್ದ ಎಂಬುದಾಗಿ. ಆದ್ರೆ ಸ್ಪಷ್ಟವಾಗಿ ಇವನು ಹೇಳ್ತಿದ್ದಾನೆ, ನನಗೆ ಅದರಲ್ಲಿ ಶ್ರದ್ಧೆ ಇದೆ, ನಾನು ಒಪ್ಪುಕೊಳ್ತೇನೆ, ಅಂತಹ ಒಂದು ಲೋಕ ಇದೆ, ಆ ಅಗ್ನಿ ಚಯನವನ್ನ ಮಾಡೋದ್ರಿಂದ ಅದು ಪ್ರಾಪ್ತಿಯಾಗತ್ತೆ ಅನ್ನೋ ವಿಷಯದಲ್ಲಿ ನನಗೆ ಒಂದು ಕಿಂಚಿತ್ ಸಂಶಯ ಇಲ್ಲ. ಆದ್ರಿಂದ ನನಗೆ ಅದನ್ನು ತಿಳಿಸ್ಕೊಡು. ಸ್ವರ್ಗಲೋಕಾ ಅಮೃತತ್ವಂ ಭಜಂತೆ, ಸ್ವರ್ಗಲೋಕದಲ್ಲಿರುವವರು ಅಮೃತತ್ವವನ್ನ ಪ್ರಾಪ್ನುವಂತಿ, ಭಜಂತೆ ಅಂದ್ರೆ ಹೊಂದುತ್ತಾರೆ. ಇಲ್ಲಿ ಸ್ವರ್ಗಲೋಕಾಹ ಅಂತ ಶಬ್ದ ಇದೆಯಲ್ಲ, ಸ್ವಲ್ಪ ನೋಡ್ಬೇಕು. ಸ್ವರ್ಗಲೋಕ ಅಂದ್ರೆ ಸ್ವರ್ಗಲೋಕ ಅಂತ ಒಂದು ಜಾಗದ ಬಗ್ಗೆ ಅಲ್ಲ, ಇಲ್ಲಿ ಲೋಕ್ಯಂತೆ
ಇತಿ ಲೋಕಾಹ. ಜನರು ಅಂತ ಅರ್ಥ. ಸ್ವರ್ಗಲೋಕಕ್ಕೋಸ್ಕರ ಏನು ಯಾಗವನ್ನ ಮಾಡಿದ್ದಾರೆ ಅಂತಹ ಯಜಮಾನರು ಅಂತ ಅರ್ಥ, ಅಥವಾ ಯಜಮಾನ. ಆ ಸ್ವರ್ಗಲೋಕಕ್ಕೋಸ್ಕರ ಅಗ್ನಿವಿದ್ಯೆಯನ್ನ ಪಡೆದು ಅಗ್ನಿ ಚಯನವನ್ನ ಮಾಡಿದಂತಹ ಯಜಮಾನರು ಯಾರಿದ್ದಾರೆ ಅವರು ಅಮೃತತ್ವವನ್ನ ಪಡಿತಾರೆ. ಅಮೃತತ್ವ ಅಂದ್ರೆ ಮೋಕ್ಷ. ಮೃತತ್ವ ಅಂತ ಹೇಳಿದ್ರೆ ಬಂಧನ, ಮರಣ ಧರ್ಮ ಅಂತ ಅರ್ಥ ಮೃತತ್ವ. ಅಮೃತತ್ವ ಅಂತ ಹೇಳಿದ್ರೆ ಅಮರಣತಾಂ ಅಂತ ಅರ್ಥ, ಅಂದ್ರೆ ಮರಣ ಇಲ್ಲದೆ ಇರತಕ್ಕಂತಹ ಒಂದು ಸ್ಥಿತಿ. ಇಲ್ಲಿ ಶಂಕರರ ಭಾಷ್ಯ ಬರೆಯುವಾಗ ಅಮರಣತಾಂ ದೇವತ್ವಂ ಭಜಂತೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಕ್ಕಂತಹ ಒಂದು ಏನು ಅಗ್ನಿವಿದ್ಯೆ ಇದೆ ಅದನ್ನ ಆಚರಿಸುವುದರಿಂದ ದೇವತಾ ಶರೀರ ಸಿಗುತ್ತೆ ಅಂತ. ದೇವತೆಗಳನ್ನು ಕೂಡ ನೋಡಿ ಜೀವರು ಎಂಬುದಾಗಿ ಕರೀತಾರೆ. ಅವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಮನುಷ್ಯರಾಗಿದ್ದುಕೊಂಡು ಸಾಕಷ್ಟು ಯಜ್ಞಯಾಗ ಮುಂತಾದ ಕರ್ಮಗಳನ್ನು ಅಂದ್ರೆ ಪುಣ್ಯ ಕರ್ಮಗಳನ್ನ ಸಾಕಷ್ಟು ಮಾಡಿ ಅದರಿಂದಾಗಿ ದೇವತಾತ್ಮ ಭಾವವನ್ನು ಹೊಂದಿದ್ದಾರೆ, ದೇವತಾ ಶರೀರವನ್ನ ಅವರು ಪಡೆದುಕೊಂಡಿದ್ದಾರೆ. ಆದ್ದರಿಂದ ದೇವತೆಗಳು ಅಂದ್ರೆ ಬೇರೆ, ಪರಮಾತ್ಮ ಅಂದ್ರೆ ಬೇರೆ. ಈಶ್ವರ, ಪರಮಾತ್ಮ, ಸೃಷ್ಟಿಕರ್ತ, ಜಗನ್ನಿಯಾಮಕ ಈ ರೀತಿಯಾಗಿ ಕರೆಯಲ್ಪಡತಕ್ಕಂತಹ ಪರಬ್ರಹ್ಮ ವಸ್ತು ಏನಿದೆ ಅದು ಅತ್ಯಂತ ಬೇರೆ. ಮತ್ತೆ ಈ ದೇವತೆಗಳು ಅಂತ ಏನು ಕರಿತೇವೋ ಇವರು ಬೇರೆ. ದೇವತೆಗಳಲ್ಲಿಯೂ ಬೇರೆ ಬೇರೆ ಲೋಕದಲ್ಲಿ ಬೇರೆ ಬೇರೆ ಸಾಮರ್ಥ್ಯವನ್ನು ಹೊಂದಿದವರಿದ್ದಾರೆ. ಉದಾಹರಣೆಗೆ ಇಂದ್ರ, ಅಗ್ನಿ, ವಾಯು ಇವರೆಲ್ಲ ಪ್ರಧಾನವಾದ ದೇವತೆಗಳು. ಇನ್ನು ಹಿರಣ್ಯ ಗರ್ಭನು ಈ ಎಲ್ಲಾ ದೇವತೆಗಳಿಗೂ ಮುಖ್ಯನು, ಚತುರ್ಮುಖ ಬ್ರಹ್ಮ ಅಂತ ಕರೀತಾರೆ. ಆದ್ರಿಂದ ದೇವತೆಗಳಿಗೆಲ್ಲ ಸಮಸ್ಯೆ ಆದಾಗ ಚತುರ್ಮುಖ ಬ್ರಹ್ಮನಲ್ಲಿ ಹೋಗುವುದು ಕಾಣುತ್ತೆ ನಾವು. ಅವನೇ ಪ್ರಧಾನವಾದ ದೇವತೆ. ವೇದಾಂತದಲ್ಲಿ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ, ಪುರಾಣದಲ್ಲಿ ಚತುರ್ಮುಖ ಅಂತ ಹೇಳ್ತಾರೆ. ಅವನು ಪರಮಾತ್ಮನೂ ಹೌದು, ಇತ್ತ ಕಡೆಗೆ ದೇವತೆಗಳಲ್ಲಿಯೂ ಪ್ರಮುಖನು ಹೌದು. ಅದ್ರ ಹುಟ್ಟಿದವನು ಅವನು ಕೂಡ ಚತುರ್ಮುಖ ಬ್ರಹ್ಮನೂ ಕೂಡ ಒಂದು ಕಾಲದಲ್ಲಿ ಜೀವಿಯಾದವನು, ಮನುಷ್ಯನಾದವನು, ತನ್ನ ತಪಸ್ಸು ಸಾಧನೆಯಿಂದ ಆ ಒಂದು ಶರೀರವನ್ನ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಅದೊಂದು ಸ್ಥಾನ. ಅದು ಚತುರ್ಮುಖ ಬ್ರಹ್ಮ, ಪ್ರಜಾಪತಿ, ಇಂದ್ರ, ವಾಯು, ಅಗ್ನಿ, ಯಮ ಈ ಮುಂತಾದ ಸ್ಥಾನಗಳೇನಿದೆ, ಸ್ಥಾನದ ಹೆಸರುಗಳವೆಲ್ಲ. ಮನು, ಇವೆಲ್ಲ ದೇವತೆಗಳು ಒಂದು ಕಾಲದಲ್ಲಿ ಜೀವರಾಗಿದ್ದವರು, ಈಗಲೂ ಕೂಡ ಜೀವರೇ, ಆದರೆ ಉತ್ಕೃಷ್ಟವಾದ ಜೀವರು. ಅವರ ಸಾಮರ್ಥ್ಯಕ್ಕೂ ನಮ್ಮ ಸಾಮರ್ಥ್ಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದೆಲ್ಲ ಸಾಕಷ್ಟು ಬ್ರಹ್ಮಸೂತ್ರಾದಿ ಗ್ರಂಥಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಅವರು ಪ್ರಕೃತಿಯ ಶಕ್ತಿಯ ಅಭಿಮಾನಿ ದೇವತೆಗಳು. ಮಳೆ ಅಂತಕ್ಕಂತಹ ಒಂದು ಬರಿಸುವ ಶಕ್ತಿ ಇದ್ರೆ ಅದರ ಅಭಿಮಾನಿ ದೇವತೆ. ದೇವತೆ ಅಂದ್ರೆ ಚೇತನ, ಅದು ಅಚೇತನವಾದ ಯಾವುದೋ ಶಕ್ತಿ ಅಲ್ಲ. ಪ್ರಕೃತಿಯ ಶಕ್ತಿ ಅಂತ ಕರಿಬಾರದು, ಪ್ರಕೃತಿಯ ಶಕ್ತಿಯ ಅಭಿಮಾನಿ ದೇವತೆ ಅಂತ ಕರಿಬೇಕು. ಯಾಕಂದ್ರೆ ಚೇತನ ಅಂದ್ರೆ ತಿಳುವಳಿಕೆ ಇದೆ, ಜ್ಞಾನ ಇದೆ. ಹಾಗೆ ಇರತಕ್ಕಂತಹ ನಿಯಾಮಕ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರನ್ನ ದೇವತೆಗಳು ಅಂತ ಕರೀತಾರೆ. ದೇವ, ದೇವತೆ, ದೇವರು ಈ ಶಬ್ದಗಳು. ದೇವ ಅನ್ನೋದು ಸಂಸ್ಕೃತ ಶಬ್ದ. ದಿವು ಧಾತುವಿಗೆ ದ್ಯೋತನವಾನ್, ದಿವ್ಯತೆ, ಪ್ರಕಾಶಿಸುವುದು ಅಂತ ಅರ್ಥ. ಪ್ರಕಾಶಮಯವಾದಂತಹ ಒಂದು ಶರೀರವನ್ನು ಹೊಂದಿರ್ತಾರೆ ಅವರು. ಆದ್ದರಿಂದ ದೇವ ಅಥವಾ ದೇವತೆ ಎರಡು ಅರ್ಥ ಒಂದೇ. ದೇವತೆ ಅಂದ್ರೆ ಹೆಣ್ಣು, ದೇವ ಅಂದ್ರೆ ಗಂಡು, ಆ ಪ್ರಕಾರ ಅಲ್ಲ. ದೇವ ಅಥವಾ ದೇವತಾ ಎರಡಕ್ಕೂ ಒಂದೇ ಅರ್ಥ, ಪ್ರಕಾಶಮಯವಾಗಿರುವವರು ಅಂತ. ಅದನ್ನೇ ಕನ್ನಡದಲ್ಲಿ ಬಹುವಚನದಲ್ಲಿ ದೇವ, ದೇವರು ಅಂತ ಹೇಳ್ತಾರೆ. ಅವರು ಅಂತ ಹೇಳಿದ ಹಾಗೆ ದೇವ, ದೇವರು ಅಂತ. ಈ ದೇವರು ಅನ್ನುವ ಶಬ್ದವನ್ನ ದೇವತೆಗೂ ಬಳಸ್ತೇವೆ, ಪರಮೇಶ್ವರನಿಗೂ ಬಳಸ್ತೇವೆ. ಪರಮೇಶ್ವರ, ಪರಮಾತ್ಮ, ಜಗತ್ ಸೃಷ್ಟಿಕರ್ತ, ಜಗನ್ನಿಯಾಮಕ ಅಂತ ನಾವು ಯಾರು ಒಬ್ಬನನ್ನ ಕರಿತೇವೆ, ಒಬ್ಬನಿದಾನಲ್ಲ. ಅದನ್ನು ಇನ್ನೂ ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ, ಒಂದು ದೇಶದ ಆಡಳಿತದ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ, ಅವನಿಗೆ ಅನೇಕ ಜನ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾನೆ. ಕ್ಯಾಬಿನೆಟ್ ಮಿನಿಸ್ಟರ್ ಅಂಡರ್ ಅಲ್ಲಿ ಕೆಲವೆಲ್ಲ ಒಂದಿಷ್ಟು ಅಧಿಕಾರಿಗಳಿರ್ತಾರೆ.
IAS ಆಫೀಸರ್ಸ್ಗಳಿರ್ತಾರೆ. ಹೀಗೆ ಒಬ್ಬ ಪ್ರಧಾನಮಂತ್ರಿ ಆದವನು ಈ ಮಿನಿಸ್ಟ್ರಿಗಳ ಸಹಾಯದಿಂದ, ಅಧಿಕಾರಿಗಳ ಸಹಾಯದಿಂದ ಇಡೀ ದೇಶದ ಆಡಳಿತ ವ್ಯವಸ್ಥೆ ಹೇಗೆ ನೋಡ್ಕೊಳ್ತಾನೋ ಹಾಗೆ ಒಬ್ಬ ಪರಮೇಶ್ವರನು ಈ ಎಲ್ಲ ದೇವತೆಗಳ ಸಹಾಯದಿಂದ ಈ ಸೃಷ್ಟಿ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾನೆ. ಆದ್ರೆ ಇಲ್ಲಿ ಸಣ್ಣ ವ್ಯತ್ಯಾಸ ಇದೆ ಪ್ರಧಾನಮಂತ್ರಿಗಳು ದೇವತೆಗಳು. ಪ್ರಧಾನಮಂತ್ರಿ ಇವರೆಲ್ಲರಿಗಿಂತ ಹೊರತಾಗಿರ್ತಾನೆ, ಬೇರೆ ಆಗಿರ್ತಾನೆ. ಆದ್ರೆ ಈಶ್ವರ ಅಥವಾ ಪರಮಾತ್ಮ ಅಂತ ಹೇಳುವವನು ಅವರು ದೇವತಾತ್ಮ ಸ್ವರೂಪನೇ ಆಗಿರ್ತಾನೆ. ಈ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿದ್ದುಕೊಂಡು ಇಡೀ ಸೃಷ್ಟಿಯ ಒಳಹೊರಗೆಲ್ಲ ವ್ಯಾಪಿಸಿಕೊಂಡು ಆ ಪರಿಚ್ಛಿನ್ನವಾದಂತಹ ಶರೀರಗಳ ಮೂಲಕವಾಗಿ ವ್ಯವಸ್ಥೆಯನ್ನ ಅವನು ಮಾಡ್ತಾ ಇರ್ತಾನೆ. ಅದನ್ನ ನಾವು ನೋಡ್ತೇವೆ ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ, 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ಯೋಗದಲ್ಲಿ. ವಿಭೂತಿ ಯೋಗದಲ್ಲಿ ರುದ್ರಾಣಾಂ ಶಂಕರಶ್ಚಾಸ್ಮಿ ಅಂತ ಹೇಳ್ತಾನೆ, ವಸೂನಾಂ ಪಾವಕಶ್ಚಾಸ್ಮಿ ಅಂತ ಹೇಳ್ತಾನೆ. ಅಂದ್ರೆ ದೇವತೆಗಳ ವಿಶಿಷ್ಟವಾದ ದೇವತೆಗಳು ತನ್ನ ವಿಭೂತಿ ಅಂತ ಹೇಳ್ತಾನೆ. ವಿಶ್ವರೂಪದಲ್ಲಿ ಎಲ್ಲವೂ ನಾನೇ ಎಂಬುದಾಗಿ ಹೇಳ್ತಾನೆ. ಹಾಗೆ ಎಲ್ಲವೂ ಅವನೇ ಆಗಿದ್ದುಕೊಂಡು ಪರಿಚ್ಛಿನ್ನವಾದಂತಹ ದೇವತೆಗಳ ಮೂಲಕವಾಗಿ ವಿಶ್ವದ ವ್ಯವಸ್ಥೆಯನ್ನ ಅವನು ನಡೆಸ್ತಾ ಇರ್ತಾನೆ. ಅಂತಹ ಒಬ್ಬನಿಗೆ ಹೆಸರು ಪರಮಾತ್ಮ. ಅವನಿಗೆ, ಆ ಪರಮಾತ್ಮನಿಗೆ ಪುರಾಣಗಳ ಭಾಷೆಯಲ್ಲಿ ವಿಷ್ಣು, ಶಿವ, ರುದ್ರ, ಜಗದಂಬ, ಗಣಪತಿ, ಷಣ್ಮುಖ ಮುಂತಾದ ಹೆಸರುಗಳಿಂದ ಕರೆದಿದ್ದಾರೆ. ಆದ್ರೆ ಒಬ್ಬನೇ ಒಬ್ಬ ಪರಮಾತ್ಮ. ದೇವತೆಗಳು ಅನೇಕ ಇದ್ದಾರೆ, ಅಲ್ಲಿ ತಾರತಮ್ಯವೂ ಇದೆ. ಶ್ರೇಷ್ಠ ದೇವತೆ, ಕನಿಷ್ಠ ದೇವತೆ, ಎಲ್ಲ ಅವರಿಗೆ ಬೇರೆ ಬೇರೆ ಲೋಕಗಳು, ಈ ರೀತಿಯ ವ್ಯವಸ್ಥೆ ಇದೆ. ಅವರೆಲ್ಲರೂ ಜೀವರುಗಳು. ಆದ್ರೆ ಉತ್ಕೃಷ್ಟವಾದ ಜೀವರುಗಳು. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮನ್ನು ಅನುಗ್ರಹ ಮಾಡಬಲ್ಲವರು. ಇಂದ್ರನನ್ನೋ ಅಗ್ನಿಯನ್ನೋ ನಾವು ಆರಾಧನೆ ಮಾಡಿದ್ರೆ ಯಜ್ಞದ ಮೂಲಕವಾಗಿ ಅವರು ನಮ್ಮ ಇಷ್ಟಾರ್ಥವನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರ ಚೌಕಟ್ಟಿನೊಳಗೆ ಎಲ್ಲವನ್ನೂ ಆಗುವುದಿಲ್ಲ. ಅವರ ಚೌಕಟ್ಟಿನೊಳಗೆ ಏನು ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆಯೋ ಅದನ್ನ ಅವರು ಖಂಡಿತವಾಗಿಯೂ ಮಾಡ್ತಾರೆ, ಅವರನ್ನ ಪ್ರಾರ್ಥಿಸಿಕೊಂಡ್ರೆ. ಅದರ ದೇವರು ಈ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿದ್ದಾನೆ. ಈ ವ್ಯತ್ಯಾಸವನ್ನ ನಾವು ಸ್ಪಷ್ಟವಾಗಿ ತಿಳಿದಿರ್ಬೇಕು. ದೇವತೆಗಳು ಬೇರೆ, ಪರಮಾತ್ಮ ಬೇರೆ. ಪರಮಾತ್ಮ ಅಥವಾ ಈಶ್ವರ ಎಂಬ ಶಬ್ದ ಕರೀತಾರೆ. ಈಶ್ವರ ಅಂದ್ರೆ ಶಿವ ಅಂತ ಅರ್ಥ ಅಲ್ಲ, ಜಗದೊಡೆಯ ಅಂತ, ಜಗನ್ನಿಯಾಮಕ ಎಂಬ ಅರ್ಥದಲ್ಲಿ ಈಶ್ವರ ಎಂಬ ಬಳಕೆಯಾಗಿದ್ದ ಶಬ್ದ. ಈ ಪ್ರಕಾರವಾಗಿ ಸ್ವರ್ಗಲೋಕ ಅಮೃತತ್ವಂ ಭಜಂತೆ. ಈ ಒಂದು ವಿರಾಟ್ ಲೋಕ ಅಂತ ಇದೆ. ಆ ವಿರಾಟ್ ಲೋಕದಲ್ಲಿ ಈ ಅಗ್ನಿ ವಿದ್ಯೆಯನ್ನ ಆಚರಿಸಿದನು, ಉಪಾಸಿಸಿದನು, ಆ ವಿರಾಟ್ ಸ್ವರೂಪದೊಟ್ಟಿ ಒಂದಾಗ್ತಾನೆ. ಅಂದ್ರೆ ಆ ವಿರಾಟ್ ಸ್ವರೂಪವೇ ಆಗ್ತಾನೆ. ಅದನ್ನು ಇಲ್ಲಿ ಅಮೃತತ್ವ ಅಂತ ಕರೆದಿದ್ದಾರೆ. ಅಮೃತತ್ವ ಅನ್ನೋ ಶಬ್ದ ಜ್ಞಾನಕಾಂಡದಲ್ಲೂ ಬರ್ತದೆ. ಮೋಕ್ಷದ ಸಂದರ್ಭದಲ್ಲಿ, ಜೀವನ್ಮುಕ್ತಿಯ ಸಂದರ್ಭದಲ್ಲಿಯೂ ಅಮೃತತ್ವ ಶಬ್ದ ಇದೆ. ಉಪಾಸನಾ ಸಂದರ್ಭದಲ್ಲಿಯೂ ಅಮೃತತ್ವ ಅಂತಿದೆ. ಅಥವಾ ಕರ್ಮಕಾಂಡದ ಸಂದರ್ಭದಲ್ಲಿ ಅಥವಾ ಉಪಾಸನಾ ಸಂದರ್ಭದಲ್ಲಿ ಹೇಳುವಂತಹ ಅಮೃತತ್ವ ಅನ್ನು ಸಾಪೇಕ್ಷಿಕವಾದದ್ದು, ನಿರತಿಶಯವಾದದ್ದಲ್ಲ. ಅದು ದೇಶಕಾಲ ಪರಿಚ್ಛಿನ್ನವಾದಂತಹ ಅಮೃತತ್ವ. ಆದರೆ ಜ್ಞಾನಕಾಂಡದಲ್ಲಿ ಹೇಳುವ ಸದ್ಯೋಮುಕ್ತಿ ಅಥವಾ ಜೀವನ್ಮುಕ್ತಿ ಅನ್ನೋದು ದೇಶಕಾಲ ಅಪರಿಚ್ಛಿನ್ನವಾದಂತಹ, ಅಂದ್ರೆ ಆತ್ಯಂತಿಕವಾದಂತಹ ಅಮೃತತ್ವ. ಅತಿಶಯ ಅಂದ್ರೆ ರಿಲೇಟಿವ್, ಕಂಪ್ಯಾರಿಟಿವ್ ಅಂದ್ರೆ ರಿಲೇಟಿವ್ ಅಂತ. ಅದು ರಿಲೇಟಿವ್ಲಿ ಅಂದ್ರೆ ಲೌಕಿಕ ಭೂಲೋಕಕ್ಕೆ ಹೋಲಿಸಿದ್ರೆ ಅದು ಅಮೃತತ್ವ. ಆದರೆ ಜ್ಞಾನಕಾಂಡದಲ್ಲಿ ಹೇಳುವ ಸದ್ಯೋಮುಕ್ತಿ ಏನಿದೆ, ಅಬ್ಸಲ್ಯೂಟ್, ಅದು ದರ್ ಇಸ್ ನೋ ರಿಲೇಷನ್, ಅದು ಆತ್ಯಂತಿಕವಾದಂತಹ ಅಮೃತತ್ವ. ಆದ್ದರಿಂದ ಇಲ್ಲಿ ಅಮೃತತ್ವ ಎನ್ನುವ ಶಬ್ದದಲ್ಲಿ ಎರಡು ಅರ್ಥ ಇದೆ. ಇದು ಸಾಪೇಕ್ಷಿಕವಾದದ್ದು ಮತ್ತು ದೇವತಾತ್ಮ ಶರೀರವನ್ನು ಪಡೆಯುವಂಥದ್ದು. ಶಂಕರರು ಭಾಷೆಯಲ್ಲಿ ಅದಕ್ಕೆ ಅಮೃತತ್ವಂ ಎಂಬ ಶಬ್ದಕ್ಕೆ ಅಮರಣತಾಂ, ದೇವತ್ವಂ ಭಜಂತೆ ಅಂತ. ದೇವತ್ವಂ ಭಜಂತೆ ಅಂದ್ರೆ ಇನ್ನು ದೇವತ್ವವನ್ನು ಪಡೆದುಕೊಳ್ತಾರೆ ಅಂತ. ದೇವತಾ ಶರೀರ ಸಿಗುತ್ತೆ ಅವರಿಗೆ. ಹೀಗೆ ಏತದ್ ದ್ವಿತೀಯೇನ ವೃಣೇ ವರೇಣ, ಏತದ್ ದ್ವಿತೀಯೇನ ವರೇಣ ವೃಣೆ. ಹೇ ಯಮಧರ್ಮರಾಜನೇ, ಎರಡನೇ ವಾರದಿಂದ ಅದನ್ನು ಕೇಳ್ಕೊಳ್ತೇನೆ. ಯಾವುದನ್ನ? ಯಾವ ಸ್ವರ್ಗ ಪ್ರಾಪ್ತಿಕರವಾದಂತಹ ಅಗ್ನಿವಿದ್ಯೆಯನ್ನ ನೀನು ತಿಳಿದಿದ್ದೀಯೋ ಅದನ್ನ ಶ್ರದ್ಧಾವಂತನಾದ ನನಗೆ
ತಿಳಿಸುವಂತವನಾಗು. ಅದರಿಂದ ಯಜಮಾನರು ಅಮೃತತ್ವವನ್ನ, ಸಾಪೇಕ್ಷವಾದ ಮೋಕ್ಷವನ್ನ ಪಡೆಯುತ್ತಾರೆ ಅಂತ. ಅವನು ತನಗೆ ತಿಳಿಸ್ಕೊಡು, ತನಗೆ ತಿಳಿಸುವುದರಿಂದ ಆಗುವ ಪ್ರಯೋಜನ ಏನು? ನಾನು ಹೋಗಿ ಬೇರೆಯವರಿಗೆ ತಿಳಿಸ್ತೇನೆ, ನಾನು ಭೂಲೋಕಕ್ಕೆ ಹೋಗಿ ಬೇರೆ ಎಲ್ಲರಿಗೂ ಇಂತಹ ಒಂದು ಅಗ್ನಿವಿದ್ಯೆ ಇದೆ ಅಂತ ಹೇಳ್ತೇನೆ, ಅದನ್ನು ಅವರು ಆಚರಣೆ ಮಾಡ್ತಾರೆ, ಆ ಮೂಲಕವಾಗಿ ಅವರಿಗೆ ಆಲೋಕ ಪ್ರಾಪ್ತಿ ಆಗ್ತದೆ. ಒಂದು ಪ್ರಶ್ನೆ ಬರಬಹುದು ನಮಗೆ ಇಲ್ಲಿ, ನೇರವಾಗಿ ಜ್ಞಾನಕಾಂಡಕ್ಕೆ ಪ್ರವೇಶ ಮಾಡುವ ಬದಲು ಇದೆಲ್ಲ ಪೀಠಿಕೆ ಯಾಕೆ ಅಂತ ಅಲ್ವಾ? ಈಗ ಅಧ್ಯಾತ್ಮ ವಿಚಾರವನ್ನು ಹೇಳ್ಬಿಡ್ಬೇಕು ಉಪನಿಷತ್ತು. ಈ ಉಪಾಸನಾದಿಗಳ ಸಂಗತಿಗಳ ಇದು ಒಂದೇ ಉಪನಿಷತ್ತಲ್ಲ, ಬೃಹದಾರಣ್ಯಕ, ಛಾಂದೋಗ್ಯ, ಬೇರೆ ಬೇರೆ ಉಪನಿಷತ್ತುಗಳಲ್ಲಿಯೂ ಕೂಡ ಉಪಾಸನೆಯನ್ನು, ಕರ್ಮವನ್ನು, ಉಪಾಸನೆಯನ್ನು, ವಿಶೇಷವಾಗಿ ಉಪಾಸನೆಯನ್ನು ತಿಳಿಸುತ್ತೆ. ಕರ್ಮದ ಬಗ್ಗೆ ತೀರ ಕಡಿಮೆ, ಉಪಾಸನಾ ವಿಶೇಷವನ್ನ ತಿಳಿಸ್ಕೊಡುತ್ತೆ. ತದನಂತರ ಜ್ಞಾನಕಾಂಡವನ್ನು ತಿಳಿಸುತ್ತೆ. ಅದಕ್ಕೆ ಶಂಕರ ಭಗವತ್ಪಾದರು ಪೀಠಿಕಾ ಭಾಷ್ಯದಲ್ಲಿ ಉಪನಿಷತ್ತು ಎನ್ನುವ ಶಬ್ದಕ್ಕೆ ಜ್ಞಾನಪರಕವಾದ ಅರ್ಥವನ್ನ ಕೊಡುವುದರೊಟ್ಟಿಗೆ ಉಪಾಸನಾ ಪರಕವಾದ ಅರ್ಥವನ್ನು ಕೂಡ ಕೊಡ್ತಾರಲ್ಲ, ಉಪನಿಷತ್ತುಗಳಲ್ಲಿ ಎರಡೂ ಇದೆ. ಅದಕ್ಕೆ ಇದು ಯಾಕೆ ಅಂದ್ರೆ ಅಧಿಕಾರಿಯನ್ನ ಆಶ್ರಯಿಸಿಕೊಂಡು ಬೋಧನೆ ನೀಡಬೇಕಾಗ್ತದೆ. ಉತ್ತಮ ಅಧಿಕಾರಿಗಳಿಗೆ ಜ್ಞಾನಕಾಂಡವೇ ಸರಿ. ಯಾರು ಉತ್ತಮ ಅಧಿಕಾರಿಗಳಲ್ಲವೋ ಅವರಿಗೆ ಉಪಾಸನಾ ಕಾಂಡ ಬೇಕಾಗ್ತದೆ. ಅದಕ್ಕೂ ತಕ್ಕ ಸಿದ್ಧರಾಗದೇ ಇರುವವರಿಗೆ ಕರ್ಮಕಾಂಡ ಬೇಕಾಗ್ತದೆ. ಈ ಕರ್ಮಕಾಂಡ ಅಂದ್ರೆ ಯಾವುದು? ನಚಿಕೇತನ ತಂದೆ ಮಾಡಿದ ಯಾಗ ಇದೆಯಲ್ಲ, ವಿಶ್ವಜಿತ್ ಅನ್ನುವಂತಹ ಸರ್ವವೇದ ಸಂದದವು, ಎಲ್ಲವನ್ನೂ ದಾನ ಮಾಡಿ ವಿಶ್ವಜಿತ್ ಅನ್ನುವ ಯಾಗವನ್ನ ಮಾಡಿದ ಅಂತ, ಅದು ಸ್ವರ್ಗಲೋಕವನ್ನ ಕೊಡತಕ್ಕಂತಹ ಒಂದು ಯಾಗ. ಇದೊಂದು ಕರ್ಮ. ಅದಕ್ಕೆ ಕೆಲವರು ಅಧಿಕಾರಿಗಳಾಗಿರ್ತಾರೆ, ಕರ್ಮಕ್ಕೆ ಕೆಲವರು ಅಧಿಕಾರಿಗಳು. ಇನ್ನು ಕೆಲವರು ಉಪಾಸನೆಗೆ ಅಧಿಕಾರಿಗಳು. ಅವರಿಗೆ ಉಪಾಸನೆ ಮಾಡೋದಂದ್ರೆ ತುಂಬಾ ಇಷ್ಟ, ಅದರಲ್ಲಿ ಶ್ರದ್ಧೆ ಇದೆ, ಅದರಲ್ಲಿ ಆಸಕ್ತಿಯಿಂದ ತೊಡಗಿಸ್ಕೊಳ್ತಾರೆ. ಜ್ಞಾನ ಎಲ್ಲ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಅಂಥವರಿಗೋಸ್ಕರ ಉಪಾಸನೆಯ ವ್ಯವಸ್ಥೆಯನ್ನು ಕೊಡಬೇಕಾಗ್ತದೆ. ಇನ್ನು ಕೆಲವರಿಗೆ ಉಪಾಸನಾದಿಗಳಿಗಿಂತ ಜ್ಞಾನ ಮಾರ್ಗವೇ ತುಂಬಾ ಸುಲಭವಾಗಿ ತೋರುತ್ತದೆ, ಅಂತಹ ಉತ್ತಮಾಧಿಕಾರಿಗಳಿಗೋಸ್ಕರ ಜ್ಞಾನಕಾಂಡ. ಆದ್ರಿಂದ ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯೂ ಇದೆ, ಎಲ್ಲ ರೀತಿಯ ಅಧಿಕಾರಿಗಳಿಗೂ ಬೇಕಾದ ಮಾರ್ಗದರ್ಶನ ಇದೆ. ಆ ಕಾರಣದಿಂದ ಉಪನಿಷತ್ತು ಇದನ್ನು ನಮಗೆ ಪರಿಚಯ ಮಾಡಿ ಕೊಡುತ್ತೆ. ಸಂಕ್ಷಿಪ್ತವಾಗಿ ಇಂಥದ್ದೊಂದು ಇದೆ ಎಂಬುದನ್ನು ತಿಳಿಸ್ಕೊಡುತ್ತೆ. ಇನ್ನು ನಚಿಕೇತನ ಪ್ರಶ್ನೆ ಆಯಿತು. 14ನೇ ಮಂತ್ರದಲ್ಲಿ ಯಮನು ಉತ್ತರವನ್ನ ಕೊಡ್ತಾ ಇದ್ದಾನೆ, ವರವನ್ನು ಕೊಡ್ತಾ ಇದ್ದಾನೆ. ಪ್ರತೇ ಬ್ರವೀಮಿ ತದುಮೇ ನಿಬೋಧ ಸ್ವರ್ಗಮಗ್ನಿಂ ನಚಿಕೇತಃ ಪ್ರಜಾನನ್ ಅನಂತಲೋಕಾಪ್ತಿ ಮಥೋ ಪ್ರತಿಷ್ಠಾಂ ವಿದ್ಯುತ್ವಮೇತಂ ನಿಹಿತಂ ಗುಹಾಯಾಂ. ಅವನು ತಥಾಸ್ತು ಅಂತ ಹೇಳಿಲ್ಲ, ನೀನ್ ತಲೆ ಮೇಲೆ ಕೈ ಇಟ್ಟು ಅಗ್ನಿವಿದ್ಯೆ ಬಂದ್ಬಿಡ್ಲಿ ನಿಮಗೆ ಅಂತ ಹೇಳಲಿಲ್ಲ. ಅವನೇನ್ ಹೇಳ್ತಾನೆ, ಹೇಳ್ಕೊಡ್ತಾನೆ ಅವನು. ನಚಿಕೇತಃ ಸ್ವರ್ಗಂ ಅಗ್ನಿಂ ಪ್ರಜಾನನ್ ತೇ ಪ್ರಬ್ರವೀಮಿ. ಆ ಅಗ್ನಿವಿದ್ಯೆಯನ್ನು ನೀನೇನು ಕೇಳಿದ್ಯಲ್ವ, ಅದು ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಆ ಅಗ್ನಿವಿದ್ಯೆಯನ್ನು ಉಪಾಸನೆ ಮಾಡಿಯೇ ಯಮನು ಈ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಮುಂದೆ ಅವನೇ ಹೇಳ್ತಾನೆ, ನನಗೆ ಅತ್ಯಂತಿಕವಾದ ಮೋಕ್ಷದ ಬಗ್ಗೆ ಅಷ್ಟಾಗಿ ಪರಿಚಯ ಇಲ್ಲದಿದ್ರಿಂದ ನಾನು ಕರ್ಮ ಉಪಾಸನಾ ರೂಪವಾದಂತಹ ಈ ಯಾಗವನ್ನ ಮಾಡಿ ಈ ಸ್ಥಾನವನ್ನು ಪಡ್ಕೊಂಡೆ. ಅದು ನೀನ್ ನನಗಿಂತ ಬಹಳ ಬುದ್ಧಿವಂತ, ನೀನು ನೇರವಾಗಿ ಜ್ಞಾನಕಾಂಡವನ್ನೇ ಬಯಸ್ತಾ ಇದ್ದೀಯಾ ಅಂತ ಅವನನ್ನ ಹೊಗಳುತ್ತಾನೆ. ಆದ್ದರಿಂದ ಯಮನಿಗೆ ಈ ಅಗ್ನಿ ವಿದ್ಯೆ ಗೊತ್ತಿದೆ, ಅದನ್ನು ನಿನಗೆ ಹೇಳ್ಕೊಡ್ತೇನೆ. ತದ್ ಉಮೇ ನಿಬೋಧ, ಅದನ್ನ ನೀನು ಸರಿಯಾಗಿ ತಿಳ್ಕೊ. ಏಕಾಗ್ರ ಮನಸ್ಸಿನಿಂದ ಅದನ್ನ ನೀನು ಕೇಳುವಂತವನಾಗೋ. ಅನಂತ ಲೋಕಾಪ್ತಿಂ ಅಥವಾ ಪ್ರತಿಷ್ಠಾಂ ಗುಹಾಯಾಂ ನಿಹಿತಂ ಏತಂ ತ್ವಂ ವಿದ್ಧಿ. ನೋಡಿ, ಇಲ್ಲಿ ಯಮನು ನಚಿಕೇತನಿಗೆ ಹೇಳಿಕೊಡ್ತಾ ಇರತಕ್ಕಂತಹ ಏನೊಂದು ವಿದ್ಯೆ ಇದೆ, ಅದು ಕರ್ಮ ಮತ್ತು ಉಪಾಸನೆಯ ಸಮುಚ್ಚಯ ಆಗಿದೆ. ಅದಕ್ಕೆ ಜ್ಞಾನ ಕರ್ಮ ಸಮುಚ್ಚಯ ಅಂತ ಕರೀತಾರೆ. ಜ್ಞಾನ ಕರ್ಮ ಸಮುಚ್ಚಯ. ಕರ್ಮ ಅಂದ್ರೆ ಒಂದು ಯಾಗಶಾಲೆಯಲ್ಲಿ ಅಗ್ನಿಕುಂಡವನ್ನ ಮಾಡಿ ಆಹುತಿಯನ್ನ ಕೊಡುವ ರೂಪದ ಒಂದು ಕರ್ಮ ಅದು.
ವಿದ್ಯೆ ಅಂತ ಹೇಳಿದ್ರೆ ಅಥವಾ ಜ್ಞಾನ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಆ ದೇವತೆಯನ್ನ ಮೆಡಿಟೇಷನ್ ಮಾಡೋದು, ಧ್ಯಾನ ಮಾಡೋದು, ಉಪಾಸನೆ ಮಾಡೋದು. ಮೊದಲು ಕರ್ಮ ಮಾಡೋದು, ಕರ್ಮ ಮಾಡಿ ಆದ ಮೇಲೆ ಆ ದೇವತೆಯನ್ನ ಉಪಾಸನೆ ಮಾಡೋದು, ಮೆಡಿಟೇಷನ್ ಮಾಡೋದು. ಈಗ ಎರಡನ್ನೂ ಮಾಡಿದ್ರೆ ಅವನಿಗೆ ಸಿಗತಕ್ಕಂತಹ ಒಂದು ಮೋಕ್ಷ ಏನಿದೆ ಅದನ್ನ ಇಲ್ಲಿ ಅನಂತ ಲೋಕಾಪ್ತಿಂ ಅಂತ ಕರೆದಿದ್ದಾರೆ. ಅದಕ್ಕೆ ಮುಂದೆ ನಚಿಕೇತಾಗ್ನಿ ವಿದ್ಯೆ ಎಂಬುದಾಗಿ ಹೆಸರಿಸ್ತಾನೆ ಯಮ. ಒಟ್ಟಿನಲ್ಲಿ ಇದು ಕರ್ಮ ಮತ್ತು ಉಪಾಸನೆಯ ಸಮುಚ್ಚಯದಿಂದ ಮಾಡುವಂಥದ್ದು ಆಗಿದೆ. ಇಲ್ಲಿ ಯಾವ ದೇವತೆಯನ್ನು ಕುರಿತಾಗಿ ಮಾಡುವಂಥದ್ದು ಅಂದ್ರೆ ವಿರಾಟ್ ಸ್ವರೂಪ, ಪರಮಾತ್ಮನ ವಿಶ್ವರೂಪ ಅಂತ ಏನಿದೆ ಅಥವಾ ಸಮಷ್ಟಿ ಸ್ಥೂಲ ಪ್ರಪಂಚದ ಅಭಿಮಾನಿ ದೇವತೆ ಅಂತ ಏನಿದ್ದಾನೆ ಅವನಿಗೆ ವಿರಾಟ್ ಅಂತ ಕರೀತಾರೆ, ಅಥವಾ ವೇದದ ಭಾಷೆಯಲ್ಲಿ ಪ್ರಜಾಪತಿ ಅಂತ ಕರೀತಾರೆ. ಆ ಪ್ರಜಾಪತಿಯನ್ನ ಅಥವಾ ವಿರಾಟ್ ಸ್ವರೂಪವಾದಂತಹ ಪರಮಾತ್ಮನನ್ನ ಅಗ್ನಿಕುಂಡದಲ್ಲಿ ಅಂದ್ರೆ ಯಾಗಶಾಲೆಯಲ್ಲಿ ಅಗ್ನಿ ರೂಪದಲ್ಲಿ ಆಹುತಿಯನ್ನು ಕೊಡುವುದರ ಮೂಲಕ ತೃಪ್ತಿಪಡಿಸುವಂತಹದ್ದು ಒಂದು ಬಗೆಯ ಕರ್ಮ. ಅದಾದ್ಮೇಲೆ ಆ ವಿರಾಟ್ ಸ್ವರೂಪದ ಪರಮಾತ್ಮನನ್ನ ಮನಸ್ಸಲ್ಲಿ ಧ್ಯಾನ ಮಾಡುವ ರೂಪದ ಉಪಾಸನೆ. ಇದೆರಡನ್ನೂ ಮಾಡಿದವನಿಗೆ ಸಿಗತಕ್ಕಂತಹ ಲೋಕ ಯಾವುದು ಅಂದ್ರೆ ಅನಂತ ಲೋಕ ಅಂತ. ಅನಂತ ಲೋಕ ಅಂದ್ರೆ ಕಾಲದ ದೃಷ್ಟಿಯಿಂದ ಹೇಳಿರೋದು ಅನಂತ, ದೇಶ ದೃಷ್ಟಿಯಿಂದ ಕಾಲ ದೃಷ್ಟಿಯಿಂದ ಇದು ನಾವು ಕಾಣುವಂತಹ ಈ ಲೋಕ ಶಾಂತವಾದದ್ದು, ದೇಶ ಕಾಲದ ಪರಿಚ್ಛಿನ್ನವಾದದ್ದು. ಅದು ಸಾಪೇಕ್ಷಿಕವಾಗಿ ದೇಶಕಾಲ ಅಪರಿಚ್ಛಿನ್ನವಾದದ್ದು. ಆ ಉಪಾಸನೆಯಿಂದ ಸಿಗುವಂತಹ ಲೋಕ ವಿರಾಟ್ ಲೋಕ ಅಂತ ಹೇಳ್ತಾನೆ ಶಂಕರ ಭಗವತ್ಪಾದರು ಹೇಳ್ತಾರೆ. ಅನಂತ ಲೋಕಾಪ್ತಿಂ ಸ್ವರ್ಗಲೋಕ ಫಲಪ್ರಾಪ್ತಿ ಸಾಧನ ಮಿತ್ಯೇತ್ವ. ಇಲ್ಲಿ ಸ್ವರ್ಗ ಅಂದ್ರೆ ಇಂದ್ರಾದಿ ದೇವತೆಗಳು ಇರತಕ್ಕಂತಹ ಅಥವಾ ಪಿತೃದೇವತೆಗಳಿರೋ ಸ್ವರ್ಗ ಅಲ್ಲ, ಇದು ವಿರಾಟ್ ಲೋಕ. ಆ ವಿರಾಟ್ ಪರಮಾತ್ಮನಿಗೆ ಪ್ರತಿಷ್ಠಾಂ ಎಂಬ ಶಬ್ದದಿಂದ ಕರೀತಾನೆ. ಪ್ರತಿಷ್ಠಾ ಅಂತ ಹೇಳಿದ್ರೆ ಆಶ್ರಯ. ಈ ಜಗತ್ತಿಗೆ ವಿರಾಟ್ ಸ್ವರೂಪದಿಂದ ಅವನು ಆಶ್ರಯವನ್ನು ಕೊಟ್ಟಿದ್ದಾನೆ. ಇಲ್ಲೂ ಕೂಡ ನೆನಪಿಡಬೇಕಾದ ಸಂಗತಿ ಏನಂದ್ರೆ ನಮ್ಮ ದೇವತಾ ಶಕ್ತಿಯ ಪರಿಕಲ್ಪನೆ ಹೇಗಿದೆ ಅಂದ್ರೆ ಯಾವುದೋ ಒಂದು ವ್ಯವಸ್ಥೆ, ನಿಯಮಿತವಾದ ಒಂದು ವ್ಯವಸ್ಥೆ ಇದೆ ಅಂದ್ರೆ ಅದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದ್ರ ಹಿಂದೆ ಒಂದು ಅಧಿದೈವ ಅಂತ ಇರ್ತದೆ, ಅಭಿಮಾನಿ ದೇವತೆ ಅಂತ ಕರೀತಾರೆ. ಹೇಗೆ ಕಾಲ ಕಾಲಕ್ಕೆ ಮಳೆ ಬರ್ತದೋ, ಬೆಳೆ ಬರ್ತದೋ, ನದಿ ಹರಿತದೋ, ಪರ್ವತ ನಿಂತಿದೆಯೋ, ವಾಯು ಬೀಸ್ತಾ ಇದೆಯೋ, ಇದು ಎಲ್ಲದರ ಹಿಂದೂ ಕೂಡ ಅಭಿಮಾನಿ ದೇವತೆ ಅಂತ ಇರುವ ಹಾಗೆ ಈ ಸಮಷ್ಟಿ ಬ್ರಹ್ಮಾಂಡ ಏನಿದೆ, ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಪ್ರಪಂಚ, ಕಣ್ಣಿಗೆ ಕಾಣೋದು ಕಾಣಿಸದೇ ಇರೋದು ಅಷ್ಟೇ. ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ ಭೂಪಾದೌ ಯತ್ಯನಾಭಿರ್ವಿಯದ ಸುರ ನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಅಂತ ವಿಶ್ವರೂಪವಾದಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದ್ರ ಹಿಂದೆ ಒಂದು ಅಭಿಮಾನಿ ದೇವತೆ ಇದ್ದಾನೆ, ಅವನಿಗೆ ವಿರಾಟ್ ಅಂತ ಕರೀತಾರೆ. ಆದ್ದರಿಂದ ಆ ವಿರಾಟ್ ಅಗ್ನಿಗೆ ಅವನಿಗೆ ಅಗ್ನಿ ಕೂಡ ಹೌದು, ಅಗ್ನಿ ಎಂಬ ಶಬ್ದದಿಂದಲೂ ಕೂಡ ಅವನಿಗೆ ಕರೆಯುವುದುಂಟು, ವಿರಾಟ್ ಅಗ್ನಿ ಅದು ಅಂತ. ಆ ವಿರಾಟ್ ಅನ್ನುವಂತಹ ಅಗ್ನಿ ಜಗತ್ತಿಗೆ ಆಶ್ರಯವನ್ನ ಕೊಟ್ಟಿದೆ. ಯಾಕಂದ್ರೆ ಅವನ ಅಭಿಮಾನದಿಂದಾಗಿ ಜಗತ್ತು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆ, ಜಗತ್ತು ನಿಂತಿದೆ. ಆದ್ರಿಂದ ಅವನಿಗೆ ಪ್ರತಿಷ್ಠಾ ಎನ್ನುವ ಶಬ್ದವನ್ನು ಕರೆದಿದ್ದಾರೆ. ವಿದ್ಧಿತ್ವಮೇತಂ ನಿಹಿತಂ ಗುಹಾಯಾಂ, ಗುಹೆಯಲ್ಲಿ ಅಡಗಿರತಕ್ಕಂತಹ, ನಿಹಿತಂ ಅಂದ್ರೆ ಚೆನ್ನಾಗಿ ಇಡಲ್ಪಟ್ಟ ಆ ಅಗ್ನಿ ವಿದ್ಯೆಯನ್ನ ನೀನು ತಿಳಿದುಕೋ, ನಾನು ಹೇಳ್ತೇನೆ ತಿಳಿದುಕೋ ಅಂತ. ಆ ಅಗ್ನಿ ವಿದ್ಯೆಗೆ ವಿಶೇಷಣಗಳನ್ನು ಕೊಟ್ಟಿದ್ದಾನೆ. ಏನಂತ? ಒಂದು ಸ್ವರ್ಗ್ಯಂ ಅಂತ, ಸ್ವರ್ಗವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು. ಆಮೇಲೆ ಅನಂತ ಲೋಕಾಪ್ತಿಂ, ಅನಂತವಾದಂತಹ ಲೋಕವನ್ನ ಕೊಡತಕ್ಕಂಥದ್ದು. ಅನಂತವಾದ ಲೋಕ ಹೇಗೆ ಅಂದ್ರೆ ಈ ವಿರಾಟ್ ಲೋಕವನ್ನ ಯಾವ ಉಪಾಸಕನ ಪಡ್ಕೊಳ್ತಾನೋ ಅದು ಹಿರಣ್ಯ ಗರ್ಭ ಲೋಕಕ್ಕಿಂತ ಒಂದು ಹಂತ ಕೆಳಗೆ ಅಂತ ಹೇಳ್ಬೋದು, ಪ್ರಜಾಪತಿ ಲೋಕ. ಯಾಕಂದ್ರೆ ತೈತ್ತಿರೀಯ ಉಪನಿಷತ್ತಲ್ಲಿ ಬ್ರಹ್ಮಾನಂದ ಮೀಮಾಂಸೆಯ ಸಂದರ್ಭದಲ್ಲಿ ಆನಂದ ಮೀಮಾಂಸೆಯನ್ನು ಮಾಡುವಾಗ ಆ ಹಿರಣ್ಯ ಗರ್ಭನಿಗಿಂತ ಕೆಳಗಡೆ ಲೋಕವನ್ನು ಪ್ರಜಾಪತಿ ಸುಖ ಅಂತ ಹೇಳೋದು ಕಾಣುತ್ತೆ.
ಅದರಿಂದ ಪ್ರಜಾಪತಿ ಅನ್ನುವಂತಹ ಒಂದು ಲೋಕ ಏನಿದೆ ಅದು ಆ ಹಿರಣ್ಯಗರ್ಭನ ಲೋಕದ ಹಿಂದೆ ಕೆಳಮಟ್ಟದ್ದು. ಹಿರಣ್ಯಗರ್ಭನು ಕಲ್ಪ ಪ್ರಳಯವನ್ನು ಹೊಂದುವಾಗ, ಅಂದ್ರೆ ಹಿರಣ್ಯಗರ್ಭನಿಗೆ ಹಗಲು ಅನ್ನುವಂಥದ್ದು ಸೃಷ್ಟಿ. ಹಿರಣ್ಯಗರ್ಭನ ರಾತ್ರಿ ಒಂದು ಕಲ್ಪ. ಒಂದು ಕಲ್ಪ ಅಂದ್ರೇನು? 1000 ಚತುರ್ಯುಗ. ಚತುರ್ಯುಗದ ಚಕ್ರ 1000 ಬಾರಿವಾದಾಗ ಒಂದು ಕಲ್ಪ ಅಂತ ಹೇಳ್ತಾರೆ. ಒಂದು ಕಲ್ಪದಲ್ಲಿ 14 ಮನುಗಳು ಆಗಿ ಹೋಗ್ತಾರೆ. ಹಾಗೆ ಆ 14 ಮನುಗಳು ಚತುರ್ಮುಖ ಬ್ರಹ್ಮನ ಅಥವಾ ಹಿರಣ್ಯಗರ್ಭನ ಒಂದು ಹಗಲಿನಲ್ಲಿ ಏನು ಸಮಯ ಕಳೀತಾರೆ ಆ ಕಲ್ಪ ಅಂತ ಹೇಳ್ತಾರೆ. ಅವನು ನಿದ್ರೆಗೆ ಹೋದಾಗ ಅವನು ಏನು ನಿದ್ರೆಯ ಸಂದರ್ಭವನ್ನ ಅದು ಇನ್ನೊಂದು ಕಲ್ಪ ಅಂತ ಕರೀತಾರೆ. ಹೀಗೆ 12 ತಾಸು ಹಗಲು, 12 ತಾಸು ರಾತ್ರಿ, ಹಾಗೆ ಅಷ್ಟೇ ಸಮಯಗಳ ಕಾಲ, ಒಂದು ಕಲ್ಪಗಳ ಕಾಲ ಅವನು ನಿದ್ರೆಯನ್ನು ಹೊಂದುತ್ತಾನೆ. ಅದನ್ನು ಕಲ್ಪ ಪ್ರಳಯ ಅಂತ ಹೇಳ್ತಾನೆ. ಆ ಕಲ್ಪ ಪ್ರಳಯದಲ್ಲಿ ಈ ವಿರಾಟ್ ಮತ್ತು ಈ ಪ್ರಪಂಚ ಮತ್ತು 14 ಮನುಗಳು, ಇಂದ್ರ, ವಾಯು, ಅಗ್ನಿ ಎಲ್ಲರೂ ಕೂಡ ಪ್ರಳಯವನ್ನು ಹೊಂದುತ್ತಾರೆ. ಇನ್ನೊಂದು ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಎಚ್ಚರವಾದಾಗ ಮತ್ತೆ ಸೃಷ್ಟಿ ಆಗ್ತದೆ. ಹೊಸ ಇಂದ್ರ, ಹೊಸ ಅಗ್ನಿ, ಹೊಸ ವಾಯು, ಹೊಸ ವಿರಾಟ್, ಈ ಪ್ರಕಾರವಾದಂತಹ ಒಂದು ಸೃಷ್ಟಿ ಆಗ್ತದೆ. ಅದು ಕಲ್ಪ ಪ್ರಳಯ. ಮಹಾಪ್ರಳಯ ಅಂದ್ರೆ ಈ ಚತುರ್ಮುಖ ಬ್ರಹ್ಮನೂ ಕೂಡ ಈಶ್ವರನಲ್ಲಿ ಒಂದಾಗುವಂಥದ್ದು. ಅದು ಚತುರ್ಮುಖ ಬ್ರಹ್ಮನಿಗೆ 100 ವರ್ಷ ಆದ್ಮೇಲೆ ಆಗುವಂಥದ್ದು. ಬಹಳ ದೊಡ್ಡ ಲೆಕ್ಕದ ಸಮಯದ ಲೆಕ್ಕಾಚಾರ ಇದೆ ಇದರಲ್ಲಿ. ಒಟ್ಟಿನಲ್ಲಿ ವಿರಾಟ್ ಲೋಕವನ್ನ ಪ್ರಾಪ್ತಿ ಮಾಡಿಕೊಂಡಂತಹ ಈ ಉಪಾಸಕನು ದೀರ್ಘಕಾಲ ಸುಖವನ್ನು ಅನುಭವಿಸ್ತಾನೆ. ಎಷ್ಟು ದೀರ್ಘಕಾಲ ಅಂತ ಹೇಳಿದ್ರೆ 14 ಮನ್ವಂತರಗಳ ಕಾಲ, 1000 ಚತುರ್ಯುಗಗಳ ಕಾಲದಷ್ಟು ಸುಖವನ್ನು ಅನುಭವಿಸ್ತಾನೆ. ಆ ದೃಷ್ಟಿಕೋನದಿಂದ ಅನಂತ ಲೋಕ ಅಂತ. ಇನ್ನೊಂದು ದೇಶ ದೃಷ್ಟಿಯಿಂದ ಅದು ವ್ಯಾಪಿಸಿದೆ. ಈ ಭುವನಗಳನ್ನೆಲ್ಲ ವ್ಯಾಪಿಸಿಕೊಂಡಿರ್ತಕ್ಕಂಥ ಸೂಕ್ಷ್ಮ ಲೋಕ ಅದು. ದೇಶಕಾಲದ ದೃಷ್ಟಿಯಿಂದಲೂ ಅದು ಅನಂತವಾಗಿದೆ. ಹೀಗೆಂಬುದಾಗಿ ಪ್ರತಿಷ್ಠಾ ಮತ್ತು ನಿಹಿತಂ ಗುಹಾಯಾಮ್ 4ನೇ ವಿಶೇಷಣ ಹೇಳ್ತಾನೆ. ಇಲ್ಲಿ ನಿಹಿತಂ ಅಂದ್ರೆ ಸ್ಥಿರಂ, ಸ್ಥಿತಂ ಅಂತ. ಎಲ್ಲಿ? ಗುಹಾಯಾಮ್ ವಿದುಷಾಂ ಬುದ್ಧೌ ನಿವಿಷ್ಟಂ. ಈ ಅಗ್ನಿವಿದ್ಯೆಯನ್ನ ಬಲ್ಲವರ ಬುದ್ಧಿಯಲ್ಲಿ ಅದು ಇಡಲ್ಪಟ್ಟಿದೆ ಅಂತ. ಇದಕ್ಕೆ ನಮ್ಗೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಅಡಿ ಟಿಪ್ಪಣಿ ಬಹಳ ಸಹಾಯ ಮಾಡುತ್ತೆ. ಉಪಾಸಕರ ಬುದ್ಧಿಯಲ್ಲಿ, ಅಂದ್ರೆ ಈ ಅಗ್ನಿವಿದ್ಯೆ ಯಾರಿಗೆ ಗೊತ್ತಿದೆಯೋ ಅವ್ರ ಬುದ್ಧಿಯಲ್ಲಿ ಇಡಲ್ಪಟ್ಟಿದೆ. ಅಂದ್ರೆ ಅಗ್ನಿವಿದ್ಯೆಯನ್ನು ಬಲ್ಲ ಉಪಾಸಕರ ಹೃದಯದಲ್ಲಿ ವಿರಾಟ್ ಪುರುಷನ ಸಾಕ್ಷಾತ್ಕಾರವಾಗಿರುತ್ತದೆ ಅಂತ. ಈ ಅಗ್ನಿವಿದ್ಯೆಯನ್ನ ಬಲ್ಲವನು, ಉಪಾಸನೆಯನ್ನು ಮಾಡಿದವನಿಗೆ ಅದು ಹೃದಯದಲ್ಲಿ ಸಾಕ್ಷಾತ್ಕಾರವಾಗ್ತಾ ಇರ್ತದೆ. ಆ ವಿರಾಟ್ ಸ್ವರೂಪನ ಸಾಕ್ಷಾತ್ಕಾರ ಆಗ್ತಾ ಇರ್ತದೆ. ಅವನು ತೋರ್ತಾ ಇರ್ತಾನೆ ಯಾವಾಗಲೂ ಕೂಡ. ಆ ಪ್ರಕಾರವಾಗಿ ನಿಹಿತಂ ಗುಹಾಯಾಮ್ ಎಂಬ ಶಬ್ದಕ್ಕೆ ಅರ್ಥ. ಇಷ್ಟು ಆದ್ಮೇಲೆ ನಿಮಗೆ ಹೇಳ್ತೇನೆ ಅಂತ ಹೇಳ್ಕೊಟ್ನು. ತದನಂತರ ಹೇಳ್ಕೊಡ್ತಾನೆ ಯಮ. 15ನೇ ಮಂತ್ರದಲ್ಲಿ ಬರುತ್ತೆ, ಲೋಕಾದಿಮಗ್ನಿಂ ತಮುವಾಚ ತಸ್ಮಯ್ಯ ಇಷ್ಟಕಾಯಾವತೀರ್ವಾ ಯಥಾವಾ ತಚಾಪಿ ತತ್ಪ್ರತ್ಯವದದ್ಯಥೋಕ್ತ ಮಥಾಸ್ಯ ಮೃತ್ಯುಃ ಪುನರೇವಾಹ ತುಷ್ಟಃ. ಯಮನು ತಸ್ಮೈ ಲೋಕಾದಿಂ ಅಗ್ನಿಂ ಉವಾಚ. ಇಲ್ಲಿ ಅಗ್ನಿ ಎನ್ನುವ ಶಬ್ದಕ್ಕೆ ಅರ್ಥ ವಿರಾಟ್ ಪರಮಾತ್ಮ ಅಂತ ತೆಗೆದುಕೊಳ್ಬೇಕು. ಇಲ್ಲಿ ಅಗ್ನಿ ವಿದ್ಯೆ ಅಂತ ತೆಗೆದುಕೊಳ್ಬಾರ್ದು, ಅಥವಾ ಭೂತಾಗ್ನಿ ಅಂತಲೂ ತೆಗೆದುಕೊಳ್ಬಾರ್ದು. ಇಲ್ಲಿ ಅಗ್ನಿಂ, ಲೋಕಾದಿಂ ಅಗ್ನಿಂ ಅಂತ ವಿಶೇಷಣ ಕೊಟ್ಟಿದ್ದಾರಲ್ಲ. ಲೋಕಾದಿಂ ಅಂದ್ರೆ ಲೋಕದ ಆದಿ. ಶಂಕರರು ಏನು ಹೇಳ್ತಾರೆ? ಲೋಕಾನಾಂ ಆದಿಂ ಪ್ರಥಮ ಶರೀರಿತ್ವಾತು. ಮೊದಲ ಶರೀರಿ ಅಂತೆ ಅವನು ವಿರಾಟ್. ಆದ್ದರಿಂದ ಈ ಸಪ್ತ ಊರ್ಧ್ವ ಲೋಕಗಳು, ಸಪ್ತ ಅಧೋಲೋಕಗಳು ಉಂಟಾಗುವುದಕ್ಕಿಂತ ಮುಂಚೆ ಯಾವ ಒಂದು ಶರೀರ ಉಂಟಾಯಿತೋ ಅದೇ ವಿರಾಟ್ ಶರೀರ ಅಂತ. ಆ ವಿರಾಟ್ ಪ್ರಥಮ ಶರೀರತ್ವ ಅಂದ್ರೆ ಈ ಲೋಕದ ರೂಪದಲ್ಲಿ 14 ಭುವನಗಳ ರೂಪದಲ್ಲಿ ಶರೀರವನ್ನು ಹೊಂದಿದ ಮೊದಲನೇ ಶರೀರ. ನಾವುಗಳು ಹೊಂದಿರುವಂತಹ ಏನು ಶರೀರ ಇದೆ ಅದು ತದನಂತರ ಬಂದಿರೋದು. ಆದ್ರಿಂದ ಈ ವಿಶ್ವರೂಪದ ಒಂದು ಶರೀರ ಏನು ಹೊಂದಿದ್ದಾನೋ ಅದು ಪ್ರಥಮ ಶರೀರ. ಆದ್ರಿಂದ ಅವನಿಗೆ ಲೋಕಾದಿ ಅನ್ನೋ ಶಬ್ದವನ್ನು ಹೇಳ್ತಾರೆ ವಿರಾಟ್ ಪರಮಾತ್ಮನಿಗೆ. ಮತ್ತು ಅಗ್ನಿ ಆಗಿದೆ ಅವನು.
ಅಂತಹ ಲೋಕಾದಿಮಗ್ನಿ ಉವಾಚ ಹೇಳಿಕೊಟ್ಟನು. ಯಾರು? ಯಮನು. ಯಾರಿಗೆ? ನಚಿಕೇತನು. ಏನ್ ಹೇಳಿಕೊಟ್ಟನು? ಯಾಹ ಯಾವತೀಹಿ ವಾ ಇಷ್ಟಕಾಹ. ಎಂತಹ ಇಟ್ಟಿಗೆಗಳನ್ನ, ಎಷ್ಟು ಇಟ್ಟಿಗೆಗಳನ್ನ ಚಯನ ಮಾಡಬೇಕು. ಅಗ್ನಿವೇದಿ ಅಂತ ಕರೀತಾರೆ. ಯಾಗವೇದಿ, ಯಾಗವೇದಿಕೆ. ಆ ಯಾಗ ಅಂತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಯಾಗಕ್ಕೂ ಕೂಡ ಇಂತಿಷ್ಟು ಇಟ್ಟಿಗೆಗಳನ್ನ ಈ ಆಕಾರದಲ್ಲಿ ಹೀಗೇ ಜೋಡಿಸಬೇಕು ಅಂತ ನಿಯಮ ಇದೆ. ಈ ಉದಾಹರಣೆಗೆ ನಾಚಿಕೇತಾಗ್ನಿ ಚಯನದಲ್ಲಿ, ಚಯನ ಅಂದ್ರೆ ಆ ಇಟ್ಟಿಗೆ ಇಟ್ಟು ಯಾಗ ಮಾಡುವಂತಹ ಪ್ರಕ್ರಿಯೆಗೆ ಚಯನ ಅಂತ ಕರೀತಾರೆ. ಆ ನಾಚಿಕೇತಾಗ್ನಿ ಚಯನ ಅಂತ ಇಲ್ಲಿ ಮುಂದೆ ಬರುವಂತಹದ್ದು. ಆ ಚಯನದಲ್ಲಿ ಒಂದು 720 ಇಟ್ಟಿಗೆಗಳನ್ನು ಇಡಬೇಕಂತ. ಅದನ್ನ ಹೇಗೆ ಲೆಕ್ಕಾಚಾರ ಅಂದ್ರೆ, ವರ್ಷದಲ್ಲಿ 360 ದಿನಗಳು 360 ದಿನಗಳಲ್ಲಿ 360 ಹಗಲು ಮತ್ತು 360 ರಾತ್ರಿ ಇರ್ತದೆ. 360 ಪ್ಲಸ್ 360 720. ಆ ಪ್ರಕಾರವಾಗಿ 720 ಇಟ್ಟಿಗೆಗಳನ್ನ ಇಡಬೇಕಾಗ್ತದೆ. ಅದಕ್ಕೆ ಇಡುವುದಕ್ಕೂ ಒಂದು ಶೈಲಿ ಇದೆ. ಒಮ್ಮೊಮ್ಮೆ ತ್ರಿಕೋಣಾಕಾರದಲ್ಲಿ ಇಡ್ತಾರೆ, ಒಮ್ಮೊಮ್ಮೆ ಅರ್ಧ ವೃತ್ತಾಕಾರದಲ್ಲಿ ಇರ್ತಾರೆ, ಒಮ್ಮೊಮ್ಮೆ ವೃತ್ತಾಕಾರದಲ್ಲಿ ಇರ್ತಾರೆ, ಒಮ್ಮೊಮ್ಮೆ ಆಯತಾಕಾರದಲ್ಲಿ ಇರ್ತಾರೆ. ಗರುಡ ಚಯನ ಅಂತ ಮತ್ತೊಂದು ಚಯನ ಇದೆ. ಗರುಡ ಚಯನದ ಸಂದರ್ಭದಲ್ಲಿ ಇಟ್ಟಿಗೆಗಳನ್ನ ಇಡುವಾಗ, ಅನೇಕ ಇಟ್ಟಿಗೆಗಳನ್ನ ಇಡುವಾಗ ರುದ್ರನ ಆವಿರ್ಭಾವ ಆಗತ್ತೆ. ಅವನಿಗೆ ಏನು ಆಡಿನ ಹಾಲಿನ ಮೂಲಕ ತೃಪ್ತಿಪಡಿಸಬೇಕು ಅಂತ ಸಂದರ್ಭದಲ್ಲಿ ಹೇಳುವಂತಹ ಮಂತ್ರವನ್ನು ರುದ್ರ ಪ್ರಶ್ನೆ ಅಂತ ಹೇಳ್ತಾರೆ. ಹೀಗೆಲ್ಲ ಯಾಗ ಅನ್ನೋದು ಒಂದು ದೊಡ್ಡ ವಿಜ್ಞಾನ, ದೊಡ್ಡ ಸೈನ್ಸ್. ಅದನ್ನ ಯಜ್ಞಾಧ್ಯಯನ ಅಂತಾನೆ ಕರೀತಾರೆ. ವೇದಾಧ್ಯಯನ ಆದ ಮೇಲೆ ಮಾಡತಕ್ಕಂಥದ್ದು ಯಜ್ಞಾಧ್ಯಯನ. ಇವತ್ತಿನ ಸಂದರ್ಭದಲ್ಲಿ ಈ ಇಷ್ಟಿ ಅಂತ ನಾವೇನ್ ಕರಿತೇವಲ್ಲ, ಅದು ತುಂಬಾ ಅಪರೂಪ. ಅಲ್ಲೋ ಇಲ್ಲೋ ನೋಡ್ಲಿಕ್ಕೆ ಸಿಗ್ತದೆ ಹೊರತು, ಮುಂಚೆ ಅತ್ಯಂತ ಎಲ್ಲೆಲ್ಲೂ ಮಾಡ್ತಾ ಇರತಕ್ಕಂತಹ ಯಾಗ, ಯಜ್ಞ ಅಥವಾ ಇಷ್ಟಿ ಅಂತ. ಇಷ್ಟಿ ಅಂತ ಹೇಳಿದ್ರೆ ಶ್ರುತ್ಯುಕ್ತವಾದಂತಹ ಈ ಅಗ್ನಿ ಚಯನಕ್ಕೆ ಇಷ್ಟಿ ಅಂತ ಕರೀತಾರೆ. ಸ್ಮೃತಿಯಲ್ಲಿ ಬರತಕ್ಕಂಥದಕ್ಕೆ ಹೋಮ ಅಥವಾ ಹವನ ಅಂತ ಹೇಳ್ತಾರೆ. ಈಗ ಚಂಡಿಕಾ ಹೋಮ, ಗಣಪತಿ ಹೋಮ, ಅದು ಸ್ಮೃತಿಯಲ್ಲಿ ಬಂದಿರತಕ್ಕಂಥದ್ದು. ಅದೆಲ್ಲ ಕುಂಡಗಳೆಲ್ಲ ಒಂದೇ ತೆರನಾಗಿರ್ತದೆ, ಸ್ವಲ್ಪ ದೊಡ್ಡದಿರ್ಬೋದು, ಆಳ ಜಾಸ್ತಿ ಇರ್ಬೋದು. ಬಿಟ್ರೆ ಈ ಈ ಶ್ರೌತದಲ್ಲಿ ಬರ್ತಕ್ಕಂತಹ ಯಾಗ ಅಥವಾ ಇಷ್ಟಿ ಏನಿದೆ, ಅದಕ್ಕೂ ಅಕ್ಯುರಸಿ ಏನಿದೆ, ಪರ್ಫೆಕ್ಷನ್ ಅಂತ ಏನ್ ಕರಿತೇವೆ, ಅದು ತುಂಬಾ ವಿಶೇಷವಾದದ್ದು. ಅದನ್ನ ನೋಡುವುದೇ ಒಂದು ಕಣ್ಣಿಗೆ ಹಬ್ಬ ಎಂಬುದಾಗಿ ಹೇಳ್ತಾರೆ. ಆಪ್ತೋರ್ಯಾಮ ಯಾಗ, ವಾಜಪೇಯ ಯಾಗ, ನಿರೂಢ ಪಶುಬಂಧ ಯಾಗ, ದರ್ಶಪೂರ್ಣ ಯಾಗ, ನಕ್ಷತ್ರೇಷ್ಟಿ, ಪುತ್ರಕಾಮೇಷ್ಟಿ, ಹೀಗೆ ಬೇರೆ ಬೇರೆ ಪಶುಬಂಧಗಳಿರಬಹುದು, ಅಥವಾ ಸೋಮಯಾಗಗಳಿರಬಹುದು, ಅಗ್ನಿಷ್ಟೋಮ, ಅತ್ಯಗ್ನಿಷ್ಟೋಮ, ಹೀಗೆ ಬೇರೆ ಬೇರೆ ಹೆಸರುಗಳಷ್ಟೇ ನಮ್ಗೆ ಇವಾಗ ಗೊತ್ತಿದೆಯೇ ಹೊರತು, ಅಲ್ಲಲ್ಲಿ ಈಗಲೂ ಕೂಡ ಅದನ್ನ ತಿಳಿದವರಿದ್ದಾರೆ, ಬಲ್ಲವರು ಮಾಡ್ತಾರೆ. ಅದನ್ನ ಹೋಗಿ ನೋಡಬೇಕು ಎಂಬುದಾಗಿ ಕೂಡ ಹೇಳ್ತಾರೆ. ಯಾಕಂದ್ರೆ ನಮಗೆ ಕಲ್ಪನೆಯೇ ಇಲ್ಲದಂತಹ ಒಂದು ಒಂದು ವಿಷಯ ಅದು. ಇವತ್ತು ನಾವು ವೈದಿಕ ಪ್ರಪಂಚದಿಂದ ಎಷ್ಟು ದೂರಕ್ಕೆ ಬಂದ್ಬಿಟ್ಟಿದ್ದೇವೆ ಅಂದ್ರೆ, ನಮ್ಮ ಪ್ರಕಾರ ಯಾಗ ಅಂದ್ರೆ ಒಂದು ರೀತಿ ಹೋಮ ಇದ್ದ ಹಾಗೆ ಅಂತ. ಅದಕ್ಕಿಂತ ಅತ್ಯಂತ ಭಿನ್ನವಾದಂತಹ ಒಂದು ವ್ಯವಸ್ಥೆ. ಇಟ್ಟಿಗೆಯ ಸಂಖ್ಯೆಯಿಂದ ಹಿಡಿದು ಅದನ್ನ ಜೋಡಿಸುವಂತಹ ಪ್ರಕ್ರಿಯೆ ಇರಬಹುದು, ಆಮೇಲೆ ಆಹುತಿಯನ್ನು ಕೊಡುವಂಥದ್ದು ಇರಬಹುದು, ಸಮಿತಿನ ಉದ್ದ ಇರಬಹುದು, ಸಮಿತಿನ ದಪ್ಪ ಇರಬಹುದು, ಆ ಯಜಮಾನನ ಆಚರಿಸಬೇಕಾದಂತಹ ವಿಧಿವಿಧಾನಗಳಿರ್ಬೋದು, ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಮ್ಮ ವೇದದಲ್ಲಿ ಬ್ರಾಹ್ಮಣ ಭಾಗಗಳಲ್ಲಿ ಹೇಳಲ್ಪಟ್ಟಂತಹ ವಿಷಯ ಅದು. ಈ ನಾಚಿಕೇತಾಗ್ನಿ ವಿಜ್ಞೆಯ ಬಗ್ಗೆಯೂ ಕೂಡ ತೈತ್ರಿಯ ಬ್ರಾಹ್ಮಣದಲ್ಲಿ ಆ ಅಂಶಗಳನ್ನ ಸಂಕ್ಷಿಪ್ತ ಕೊಟ್ಟಿದ್ದಾರೆ. ಆದ್ರೆ ವಿಸ್ತಾರವಾದಂತಹ ವಿವರಣೆ ಬೇಕು ಅಂದ್ರೆ ನಾವು ಕಲ್ಪಸೂತ್ರಗಳಿಗೆ ಹೋಗ್ಬೇಕು. ಈ ವೇದಾಧ್ಯಯನ ಆದ್ಮೇಲೆ ಷಡಂಗಗಳು ಅಂತ ಹೇಳ್ತಾರಲ್ಲ, ಆ ಅಂಗ ಸಹಿತವಾಗಿ ವೇದಾಧ್ಯಯನ ಆಗ್ಬೇಕು ಅಂತ. ಅದ್ರಲ್ಲಿ ಒಂದು ಅಂಗ ಯಾವುದು ಅಂದ್ರೆ ಕಲ್ಪ ಅಂತ. ವ್ಯಾಕರಣ, ಜ್ಯೋತಿಷ್ಯ, ನಿರುಕ್ತ, ಛಂದಸ್ಸು, ಹಾಗೆ ಕಲ್ಪ ಅಂತ ಒಂದು ಬರುತ್ತೆ. ಆ ಕಲ್ಪ ಸೂತ್ರಗಳು ಅಂತ.
ಆ ಕಲ್ಪಸೂತ್ರಗಳಲ್ಲಿ ಶುಲ್ಭ ಸೂತ್ರ ಮತ್ತು ಶ್ರೌತ ಸೂತ್ರ ಅಂತ ಎರಡು ಸೂತ್ರಗಳಿವೆ. ಗೃಹ್ಯ ಸೂತ್ರ, ಧರ್ಮಸೂತ್ರ ಅಂತ ಇನ್ನೇನು, ಒಟ್ಟು 4 ಸೂತ್ರಗಳು ಬರ್ತವೆ. 4 ಸೂತ್ರಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ ಅವನು ವೈದಿಕನಾದವನು. ಆ ಶುಲ್ಭ ಸೂತ್ರದಲ್ಲಿ ಆ ಯಜ್ಞ ವೇದಿಯನ್ನು ಹೇಗೆ ಸಿದ್ಧಪಡಿಸಬೇಕು ಮುಂತಾದ ವಿವರಣೆಗಳಿದೆ. ನಮ್ಮ ಜಾಮೆಟ್ರಿ ಅಂತ ನಾವೇನು ಕರಿತೇವೆ, ರೇಖಾಗಣಿತ ಅಂತ, ಅದನ್ನ ಋಷಿಗಳು ಸಾಕಷ್ಟು ಹಿಂದೆನೆ ಬಳಸಿದ್ರು. ಈ ಪೈಥಾಗೋರಸ್ನ ಪ್ರಮೇಯ ಅಂತ ನಾವೇನು ಹೇಳ್ತೇವಲ್ಲ, ತ್ರಿಕೋನದ ಲಂಬಕೋನದ 2 ಬಾಹುಗಳ ದ್ವಿಗುಣ ಅನ್ನುವಂಥದ್ದು ಕರ್ಣದ ದ್ವಿಗುಣಕ್ಕೆ ಸಮಾನವಾಗ್ತದೆ ಮುಂತಾದಂತಹ ನಿಯಮಗಳೇನಿದೆ, ಅದನ್ನ ಬೌಧಾಯನರ ಶುಲ್ಭಸೂತ್ರದಲ್ಲಿ ಅವರು ಅದನ್ನ ವರ್ಣಿಸಿದ್ದಾರೆ ಎಂಬುದಾಗಿ ಕಂಡು ಬರ್ತದೆ. ಅಂದ್ರೆ ಅದು ಬೌಧಾಯನ ಸೂತ್ರ ಆಗಬೇಕೆ, ಪೈಥಾಗೋರಸ್ ನಿಯಮ ಆಗಬಾರದು. ಆದ್ರೆ ಏನ್ ಮಾಡೋದು, ನಮ್ಗೆ ಪರಿಚಯ ಆದದ್ದು ವಿದೇಶಿಯರ ಮುಖಾಂತರವೇ, ಆದ್ರಿಂದ ಆ ಹೆಸರಿಂದ ಕರೀತಿದ್ದಾರೆ. ಒಟ್ಟಿನಲ್ಲಿ ಆ ಒಂದು ಯಜ್ಞವೇದಿಯ ವ್ಯವಸ್ಥೆಯ ಬಗ್ಗೆ ಶುಲ್ಭ ಸೂತ್ರಗಳಲ್ಲಿ ಬಂದ್ರೆ, ಆಮೇಲೆ ಬರ್ತಕ್ಕಂಥ ಶ್ರೌತ ಸೂತ್ರಗಳಲ್ಲಿ ಯಾಗ ಮಾಡುವಂತಹ ವಿಧಾನಗಳ ವಿವರಣೆ ಬರ್ತದೆ. ಶ್ರೌತ ಸೂತ್ರ ಅಂತ ಕರೀತಾನೆ. ಇದೆಲ್ಲವನ್ನ ಚೆನ್ನಾಗಿ ತಿಳಿಯುವುದಕ್ಕೆ ಯಜ್ಞಾಧ್ಯಯನ ಅಂತ ಹೇಳ್ತಾರೆ. ಇವತ್ತು ಬಹುಶಃ ಹೆಸರು ಅಷ್ಟೇ ನಮಗೆ ಸಿಗ್ತಾ ಇದೆ. ಶಂಕರ ಭಗವತ್ಪಾದರ ಭಾಷೆ ಇಲ್ಲದೆ ಇದ್ರೆ ಇಷ್ಟು ವಿವರಣೆಯೂ ಸಿಗ್ತಿರ್ಲಿಲ್ವೇನೋ. ಯಾ ಇಷ್ಟಕ ಯಾವತೀಹಿ ವಾ ಯಥಾವ, ಎಷ್ಟು ಇಟ್ಟಿಗೆಗಳನ್ನ ಯಾವ ರೀತಿಯಲ್ಲಿ ಮತ್ತೆ ಹೇಗೆ ಮಾಡಬೇಕು ಎನ್ನುವುದನ್ನ ಯಮನ್ ಹೇಳಿಕೊಟ್ಟ ನಚಿಕೇತನಿಗೆ. ಆ ನಚಿಕೇತ ಎಷ್ಟು ಬುದ್ಧಿವಂತನಾಗಿದ್ದ ಅಂದ್ರೆ, ಸಚಾಪಿ ತತ್ ಯಥೋಕ್ತಂ ಪ್ರತ್ಯವದತ, ಅವನು ಏಕಸಂಧಿಗ್ರಾಹಿಯಾಗಿದ್ದ, ಏಕಪಾಠಿಯಾಗಿದ್ದ. ಯಮನು ಹೇಗೆ ಹೇಳಿಕೊಟ್ಟನೋ ವಿವರಣೆಯನ್ನ ಹಾಗೆ ಪುನರುಚ್ಚರಿಸಿದನಂತೆ. ಅವದತ್, ಪುನಃ ಹಾಗೆ ಹೇಳ್ದ. ಯಮ ಹೇಳ್ದ ಹಾಗೆ ರಿಪೀಟ್ ಮಾಡ್ದ, ಅಂದ್ರೆ ಧಾರಣೆ ಮಾಡಿಬಿಟ್ಟ ಅವನು ಅಷ್ಟು ಬೇಗನೆ. ಅಥ ಮೃತ್ಯು ತುಷ್ಟ ಪುನಃ ಏವಾಹ, ಅದರಿಂದ ತುಷ್ಟನಾದಂತಹ ಮೃತ್ಯುದೇವತೆಯು ಯಮನು ಮತ್ತೊಂದು ವರವನ್ನು ಅವನಿಗೆ ಕೊಡ್ತಾನೆ, ಬೋನಸ್ ವರ. ಯಾಕೆ, ಬಹಳ ಸಂತೋಷ ಆಯ್ತು ಅವನಿಗೆ, ಇಂಥ ವಿದ್ಯಾರ್ಥಿ ನನ್ ಸಿಕ್ಕಿದ್ನಲ್ಲ. ಮುಂದೆ ಜ್ಞಾನಕಾಂಡದಲ್ಲಿ ಹೇಳ್ತಾನೆ, ನಿನ್ನಂತ ವಿದ್ಯಾರ್ಥಿ ಸಿಗ್ಬೇಕಪ್ಪ, ನಮ್ ಪುಣ್ಯ ಅಂತ ಹೇಳ್ತಾನೆ. ಯಮ ನಚಿಕೇತನ ಬಗ್ಗೆ ಬಹಳ ಸಂತೋಷ ಪಟ್ಟುಕೊಂಡಿದ್ದ ಅಂತ ಗೊತ್ತಾಗ್ತದೆ. ಹೀಗೆ ಯೋಗ್ಯವಾದ ಶಿಷ್ಯನಿಗೆ ಯೋಗ್ಯವಾದ ಗುರು ಸಿಕ್ಕಿ ಅಗ್ನಿವಿದ್ಯೆಯನ್ನ ಜಗತ್ತಿನ ಒಳಿತಿಗಾಗಿ ಉಪದೇಶವನ್ನ ಕೊಡ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹೆಚ್ಚಿನ ವಿವರಣೆಯನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.